ಪುಣ್ಯಾತ್ಮ, ನಾನು ಯಾರ್ದು ನನಗೆ ಗೊತ್ತಿಲ್ಲ. ಈಗ ನಿನ್ನನ್ನು ಕೇಳಿದ ನಾನು ಏನು ಅಂತ ಉತ್ತರಿಸೋದು? ಗೊತ್ತಾಗ್ಲಿಲ್ಲ. ಈಗ ಜ್ಞಾನ ಉದಯ ಆಯಿತು. ಜ್ಞಾನೋದಯವಾಯ್ತು. ಅಂದು ಕೃಷ್ಣಾಗಿದ್ದವ ನೀನು, ಮಕರಂದನ್ನ. ಹೌದು. ಈಗ ಶ್ರೀನಿವಾಸ, ಸದ್ಯಕ್ಕೆ ಸುದೇವ. ಹೌದಲ್ವಾ? ಹೇಗಾಗಿದ? ಎಂತದು ವೇಷ? ವೇಷವ? ನಿಂತುಕೋ ನಿಂತುಕೋ, ನೋಡ್ತೇನೆ, ಸರಿಯಾಗಿ ನೋಡ್ಬೇಕು, ನನ್ನನ್ನೇ ನೋಡ್ಬೇಕು, ಎಲ್ಲೆಲ್ಲ ನೋಡುದಲ್ಲ. ಗೊತ್ತಾಯ್ತಲ್ಲ? ಅದು ಸ್ಮೃತಿ ಪಠಣದಲ್ಲಿ ಯಾವತ್ತು ಬೇಕಾಗ್ತದ. ಒಂದು ತೆಗೆದೆ, ಇನ್ನೊಂದು ಈಗ ಸದ್ಯಕ್ಕೆ ಅದು ಇಲ್ಲ, ಆದ್ರೆ ನಮಗೆ ಬೇಕಾಗ್ತದೆ. ಪುಣ್ಯಾತ್ಮ, ಯಾವತ್ತಿಗೆ ಬೇರೆ ಹಿಡ್ದಾಯ್ತು, ಯಾವತ್ತಿಗೂ ಬೇಕಾಗ್ತದೆ. ಯಾಕೆ? ಏನು ವೇಷ ಮಹಾರಾಯ, ಭಾರಿ ಒಳ್ಳೇದಾಗಿದೆ, ಭಾರಿ ಒಳ್ಳೇದಾಗಿದೆ. ಸುಂದರವಾಗಿ ಮೂಡಿ ಬಂದಿದೆ. ಆದರೆ ಆ ಕೈ ಕಟ್ಟು, ತೋಳು ಕಟ್ಟು, ಎದೆ ಕಟ್ಟು, ಡಾಬು, ಮತ್ತೆ ಕೆಳಗೆಲ್ಲ ಕಟ್ಟಿದ್ದು, ಹಾಕಿದ ನಾಮ, ಮಾತನಾಡುವ ಮಾತು, ಬಣ್ಣ ಪೂರ ಸರಿಯಾಗ್ಲಿಕ್ಕೆ ಉಂಟು. ವೇಷ ಒಳ್ಳೇದಾಗಿದೆ. ವೇಷ ಒಳ್ಳೇದಾಗಿದೆ, ಎಲ್ಲ ಸರಿಯಾಗ್ಲಿಕ್ಕೆ ಉಂಟು. ಮತ್ತೆಂತದ್ದು ಪುಣ್ಯಾತ್ಮ, ಒಂದಕ್ಕೊಂದು ಸಂಬಂಧ ಇಲ್ಲ. ಸಂಬಂಧ ನಾವು ಶಬರರು ಹೌದಾ? ಕಿರಾತರು. ಕಿರಾತರಲ್ಲಿ ಹೇಗಿರ್ಬೇಕು? ಹಸಿ ಚರ್ಮ ಉಟ್ಟುಕೊಂಡಿರ್ಬೇಕು. ನೀನು ಯಾಕೆ ಚಂದದ ವೇಷ ಮಾಡಿದ್ದು? ಚಂದದ ವೇಷ ಮಾಡಿದ್ದು ಯಾಕೆ? ನಾವೀಗ ಹೊರಟದ್ದು ಎಲ್ಲಿಗೆ? ಎಲ್ಲಿಗೆ? ಬೇಟೆಗೆ ಅಲ್ವಾ? ಅದೇ ಪುಣ್ಯಾತ್ಮ, ಬೇಟೆಗೆ ಹೋಗುವಾಗ ಅಂದವಾದ್ದು ಬೇಕು ಅಂತ ಇಲ್ಲ, ಹರ್ಕಲು ಮುರುಕಲು ಬೇಕು. ಯಾಕೆ? ಮುಳ್ಳು ಬಲ್ಲೆ ಹಾಗೆ ಹರಿದು ಹೋಗುದಿಲ್ವಾ? ಯಾಕೆ ಅಂತ ಕೇವಲ ಮೃಗಬೇಟೆಗೆ ಹೋಗುವಾಗ ಇಷ್ಟೆಲ್ಲ ಬೇಡ ಅಂತ ಹೇಳುದು. ಮೃಗಬೇಟೆಯ ಜೊತೆಯಲ್ಲಿ ಮೃಗಾಕ್ಷರ ಬೇಟೆ. ಏನಾಯ್ತಾ? ಮೃಗಾಕ್ಷಿ ಅಂದ್ರೆ? ಮೃಗಾಕ್ಷಿಯ ಬೇಟೆ ಅಂದ್ರೆ ನಾವು ಮೇಲಿಂದ ಎಳೆದು ಬಂದದ್ದು, ಅದಕ್ಕೆ ಅಲ್ವೇನೋ? ಮೃಗಾಕ್ಷಿ ಅಂದ್ರೆ ಯಾರದು? ಹೆಣ್ಣು ಮಕ್ಕಳು. ಪುಣ್ಯಾತ್ಮ, ಹೆಣ್ಮಕ್ಳನ್ನು ಬೇಟೆ ಆಡ್ಲಿಕ್ಕೆ ಆಗ್ತದ ಪುಣ್ಯಾತ್ಮ? ಅವರು ಸತ್ತು ಹೋದ್ರೆ ತಿನ್ಲಿಕ್ಕೆ ಆಗ್ತದ? ಎಂತದ ಮಾತಾಡ್ತೀನಿ? ಹಾಗಲ್ವಾ, ವರಿಸುವುದಕ್ಕಾಗಿ ಮೃಗಾಕ್ಷಿಯ ಬೇಟೆ. ಓಹೋ, ಮೃಗಾಕ್ಷಿಯರು ಅಂತ ಹೇಳಿದ್ರೆ ಹೆಣ್ಮಕ್ಕಳು. ವಿವಾಹ ಆಗುವುದಕ್ಕೆ, ಅರಸಿಕೊಂಡು ಹೋಗುವುದಕ್ಕೆ ಬೇಟೆ ಅಂತ ಅನ್ನೋ ಹೆಸರುಂಟ. ಅದು ವಿಷಯ ಹೌದು. ಮೃಗುಲಾಂಚನದ ಕಥೆ. ನೀನು ಕೃಷ್ಣಾಗಿದ್ರು ಅದಕ್ಕಿಂತ ಮೊದಲು ಅಲ್ಲಿದ್ದವ. ಹೌದೌದು, ವೈಕುಂಠದಲ್ಲಿ. ನನ್ನ ಲಕ್ಷ್ಮಿ ಬಿಟ್ಟು ಬಂದಿದ್ದಾಳೆ. ಹಾಗಿದ್ರೆ ಎಲ್ಲಿದ್ದಾಳೆ ಎನ್ನುವ ಹಾಗೆ ಯೋಚನೆ ಮಾಡಿದೆವಂತಾದ್ರೆ ಕರವೀರಪುರದಲ್ಲಿದ್ದಾಳೆ, ನೆಲೆಯಾಗಿದ್ದಾಳೆ ಅಂತ ಗೊತ್ತು. ಆದ್ದರಿಂದ ಇಲ್ಲಿವರೆಗೆ ಬಂದವರಿದ್ದೇವೆ, ಅರಸಿಕೊಂಡು ಬಂದಿದ್ದೇವೆ. ಬೇಟೆಗೆ ಹೊರಟವರು. ಅದಕ್ಕಾಗಿ ನೇರ ನೇರ ಅಲ್ಲ, ಈ ರೀತಿಯಾಗಿ. ಹೌದು, ಈ ವೇಷ. ಹಾಗಂತ ಹೋಗ್ಬೇಕಲ್ಲ. ಹೋಗು. ಹೌದಾ? ಎಲ್ಲಿಂದ ಬಂತು? ದೇವಲೋಕದಿಂದ ಬಂತು. ನೀನು ಯಾವಾಗ ಅವರಿಗೆ ಹೇಳಿ? ನಾನು ಸಂಕಲ್ಪ ಮಾಡಿದ್ದೆ, ತಡ ಅಲ್ಲಿಂದ ಇಲ್ಲಿಗೆ ಬಂದಿದೆ. ಹೌದು, ಅಷ್ಟು ಬೇಗ? ಹೌದು. ಪುಣ್ಯಾತ್ಮ ಒಮ್ಮೊಮ್ಮೆ ಮುಂಗಡ ಕೊಟ್ಟರು ಪಕ್ಕದ ಸಿಗುವುದಿಲ್ಲ. ನಮಗೆಲ್ಲ ಅದು ಬೇಕು ಅಂತ. ಹೌದಾ? ಅದು ಯಾಕೆ ನಿನಗ? ಬಿಳಿ ಕುದುರೆ ನಿಲ್ಲು. ನನಗೊಂದು ನನ್ನ ಕರಿ ಕುದುರೆಯಲ್ಲಿಟ್ಟು ನನಗೊಂದು ಕಪ್ಪು ಕುದುರೆ ಓಡಿ ಬಂದು. ನಿನಗೆ ಕಪ್ಪಿದ್ದೇ ಆಗಬೇಕು. ಹೌದು, ನಿನಗೆ ಬಿಳಿಯಾದ ನನಗೆ ಕಪ್ಪು ಕುದುರೆ. ಹಾಗಲ್ವಾ? ಈ ಸಲ 2 ಕುದುರೆ ಇಲ್ಲ, ಒಂದೇ ಕುದುರೆ. ಹೌದು, ನಾವಿಬ್ಬರ. ಯಾಕೆ ಗೊತ್ತಾಯ್ತಾ? ಈಗಿನ ಯುವಕರ ಆ ವೇಗಕ್ಕೆ ಮಿತಿಯೇ ಇಲ್ಲ. ಅಪಘಾತ ಆದ ನಂತರ ಗೊತ್ತಾಗುವುದು. ನನ್ನ ಜೊತೆಯಲ್ಲಿ ಬರಬೇಕು, ಮತ್ತೆ ಬರಬಾರ್ದು. ಅದಕ್ಕೆ ನಾನು ಬರುವುದಿಲ್ಲ. ಬೇಡ, ಒಂದು ಕೆಲಸ ಮಾಡುವ, ಹೋಗುವ. ಆದ್ರೆ ನಿನ್ನನ್ನು ಹಿಂದಿನ ಅಪ್ಪ ಹೇಳ್ಕೊಡ್ತೇನೆ. ಆಗದ? ಆದಿತ್ತಲ್ವಾ? ಸರಿ, ನಡೆಯುವ.
ಎಂತ ಬೇಟೆ ಮಹಾರಾಯ. ನೋಡುವ ಒಳ್ಳೆ ಬೇಟೆ. ಏನೆಲ್ಲ ಮಾಡಿದೆ? ನಾನು ಕೊಂದಿದ್ದೇನೆ. ಹುಲಿ ಕೊಂದಿದ್ದೇನೆ. ಯಾವುದು? ಹುಲಿಯನ್ನ ನೀನು ಕೊಂದದ್ದು? ನಾನೇ ಕೊಂದದ್ದು. ಹೌದಾ? ಓ, ಹೇಗೆ? ಹೋಗ್ತಾ ಇರುವಾಗ ಬಿಲದ ಒಳಗಿಂದ ಹುಲಿ ಬರ್ತಾ ಇತ್ತು. ಹೌದು. ಅದರ ಬಾಲ ಹಿಡ್ದೆ ರಮ್ 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 ಗಡಂಗದ ಬರ್ತೇನೆ. ಅಷ್ಟೇ ಹೋಯ್ತು. ಹೌದಾ? ಹಾಗೆ ಬಡ್ದ್ಯಾ? ಹೇಗಿತ್ತು ಅದು? ಎಷ್ಟು ದೊಡ್ಡದಿತ್ತು? ಅದೊಂದು ಇಷ್ಟು ದಪ್ಪ ಇತ್ತು. ಬಣ್ಣ? ಬಾಲ ಬೂದು ಬಣ್ಣ. ಬಣ್ಣ ಯಾವುದು? ಬೂದು ಬಣ್ಣ. ಅದು ಹುಲಿ ಅಲ್ವೋ? ಅದು ಹೆಗ್ಗಣ. ನಾನು ಕೊಂದದ್ದು ಹೆಗ್ಗಣವೇ. ಮತ್ತೆ ಹುಲಿ ಕೊಂದದ್ದು ನೀನು. ಮತ್ತೆ ನಾನು ಕೊಲ್ಲುವುದಕ್ಕುಂಟ. ವಿನೋದಕ್ಕೆ ಮಾತಾಡಿದೆ. ಆಗ್ಲಿಕ್ಕಿಲ್ಲಪ್ಪ. ಮೃಗಗಳಿದೆ, ಅದನ್ನು ಮಾತ್ರ ಕೊಂದವರಿದ್ದೇವೆ. ಹೌದೌದು. ಸಾಧು ಪ್ರಾಣಿಗಳು ಯಾವುದಿದ್ದೆ? ಬೇಡವೇ ಬೇಡ. ಸಂಕುಲ ಬೇಕೇ ಬೇಕು. ಹೌದಲ್ವಾ? ಅಲ್ಲ, ನಾವು ಇನ್ನಷ್ಟು ನೋಡ್ಬೇಕು. ಹೌದೌದು. ನನಗೊಂದು ಆಸೆ ಉಂಟು. ಆಯಾಸ ಅಲ್ಲ, ಇಲ್ಲಿಗೆ ಮುಗಿಸುವುದಲ್ಲ, ಮತ್ತೆ ಮುಂದೆ ಹೋಗ್ಬೇಕು. ನನಗೊಂದು ಆಸೆ ಉಂಟು. ಏನಂತ? ನಾನು ನೋಡ್ಲೇ ಇಲ್ಲ. ದೊಡ್ಡ ಕಾಂತಾರ ದೊಡ್ಡದು ನಿನಗೆ ನೋಡ್ಬೇಕು. ಹೌದೌದು. ಆದರೆ ನೀನು ನೋಡಿದ್ಯಲ್ಲ ನನ್ನ ಜೊತೆಯಲ್ಲಿ ಬಂದ ಮೇಲೆ ನಿನಗೆ ಅದನ್ನು ಕಾಣಿಸದೇ ಇರ್ತೇನಾ? ಆದ್ರೆ ಈಗ ಮುಂದಡಿರ್ಲಿಕ್ಕೆ ಆಗುದಿಲ್ವೇ? ಹೌದಲ್ವಾ? ಆಯಾಸ. ಕಾಂತಾರದಲ್ಲಿ ಏನೆಲ್ಲ ಉಂಟು ಎನ್ನುವ ಹಾಗೆ ವನದ ಸೌಂದರ್ಯವನ್ನು ವೀಕ್ಷಿಸುತ್ತಾ ಒಳ ಹೋಗುವ. ಸರಿ. ಕರುಣೆ ಪದ್ಮಾವತಿಯು ನಮ್ಮಂತ ಥೋಂಡಾ ದೇಶ ವರ್ತಮಾನ ಕಾಲದಲ್ಲಿ
ಇಲ್ಲಿ ಅರಸನಾಗಿ ಮೇರೆ ನನ್ನಪ್ಪ ಆಕಾಶರಾಯ, ತಾರಾಮಾನ್ಯ ಮಗಳು ನಾನು. ಪ್ರೀತಿಯಿಂದ ಪದ್ಮಾವತಿಯನ್ನು ಕೊಂಡಾಡುತ್ತಾ ಇದ್ದಾರೆ. ಕುಲೋತ್ಸವ ಅಂತ ವಿದ್ಯೆಯನ್ನು ಕಲಿಯುವುದರ ಮೂಲಕ ನಿಶ್ಚಿತರಿಗೆ ಬೆಳೆದವಳು ನಾನು. ಯಾವುದಾದ್ರೂ ಕೊರತೆ ಉಂಟಾ? ಖಂಡಿತವಾಗಿ ಕಾರಣ ಏನು? ನಿಮ್ಮಂತ ಸಖಿಯರಿದ್ರೆ ಸಮಸ್ಯೆ ಉಂಟಾ? ಕಾಲೊತ್ತುವುದಕ್ಕೆ, ಕೈ ಒತ್ತುವುದಕ್ಕೆ, ಕತೆ ಹೇಳುವುದಕ್ಕೆ, ಪದ್ಯ ಹೇಳುವುದಕ್ಕೆ ಒಬ್ಬರಿಂದ ಒಬ್ಬರು ಚುರುಕು. ನಿಜ. ಆದ್ರೆ ಒಂದು ಏನು? ಇಷ್ಟೇಯ ತುಂಬಾ ಹಿಂದೆ ಇದ್ದಾರೆ. ಇವತ್ತಿಗೆ ಇಷ್ಟೇ ಸಾಕತ್ತ ಹೇಳಿದು. ಆದ್ರೆ ಒಂದು ವಿಷಯ, ನಿಮ್ಮನ್ನೆಲ್ಲ ಕರೆದದ್ದು ಯಾಕೆ? ಓ ಸಖ್ಯರೇ, ಬನ್ನಿ ಬನ್ನಿ ಬನ್ನಿಯೇ ಸಖಿಯರೆಲ್ಲ ಬಂದಿರಿತು ಒಳಗೆ ಹೋಗುವ, ನಾವು ಒಳಗೆ ಹೋಗುವ, ನಾವು ಒಳಗೆ ಹೋಗುವ.
ಮನಸ್ಸಿನ ಆಸೆಯನ್ನು ಪೂರೈಸಿಕೊಳ್ಬೇಕಿತ್ತಾದ್ರೆ ನೀವಿದ್ರೆ ಮಾತ್ರ ಸಾಧ್ಯ. ಅಪ್ಪಮ್ಮನಿಂದ ಆಶೀರ್ವಾದ ಪಡೆದುಕೊಂಡೆ. ನಿಮ್ಮಲ್ಲಿ ವಿಷಯ ಆಸೆ ಯಾವುದು? ತುಂಬಾ ಬೇಸರ. ಬೇಸರ ನಿಮಗೂ ಕೂಡ ಬೇಸರ. ರಾಜಕುಮಾರಿ ಮಗಳೆಲ್ಲವೇ ರಾಜಕುಮಾರಿಯ ಮಗಳು ಕಥೆ ಹೇಳ್ತೀರಿ, ಬೇಕಂತ ಹೂ ಮುಡಿಸ್ತೀರಿ, ಹೂ ಕಟ್ಟುತ್ತೀರಿ, ಎಲ್ಲ ಅರಮನೆ ಒಳಗೆ ಹೊರಗಿನ ಪ್ರಪಂಚರು ಕಂಡವರು ನಾವ. ಅಮ್ಮ ಹೇಳಿದುಂಟು ಹೊರಗೆ ಹೋಗ್ಬೇಡ, ಸಮಸ್ಯೆ ಆದೀತು. 16 ವರ್ಷ ದಾಟಿದ್ರೆ ಹೊರಗೆ ಹೋದ್ರೆ ಮತ್ತೆ ಸಮಸ್ಯೆ. ಅದಕ್ಕಾಗಿ ನಾನು ಹೇಳಿದೆ, ಅಮ್ಮ ನಾವು ಬೇರೆ ಒಬ್ಬಳೇ ಹೋಗುದಲ್ಲ, 16 ಮಂದಿ ಕೂಡಿಕೊಂಡು ಜೊತೆಯಾಗಿ ಹೋಗಬೇಕಿರೋ ಬೈಕೆ ನಿಲ್ಲಿಸಿದಾಗ ಅಮ್ಮ ಹೇಳಿದೆ ಎಲ್ಲಿಗೆ ಇಷ್ಟು ಹೇಳಿ ನಾವು ಹೋಗಕ್ಕೆ. ಹೌದಾ? ಹೌದು. ಅಮ್ಮ ಹೇಳಿ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ಅಮ್ಮ ಹೇಳಿ ಸಾಕಾಗ್ತದ ಮತ್ತೆ ಚಾರುಕೇಶಿನಿ, ಏನು ಜಲಜ, ವಿಮಲ, ಓ ವಾರಿಜ, ಹಾ ಅಲ್ಲ ಓ ಅಂತ ಹೇಳ್ಬೇಕು. ಕರಿವಾಗ ಓ ಹಾ ಅಂತ ಹೇಳಿದ್ರು ಆಯ್ತಂತ ಕೇಳಿದ್ರೆ ಅಲ್ಲ ವಿಷಯ ಮಾತಿಗೆ. ನಮ್ಮಲ್ಲಿ ತಮಾಷೆ ಮತ್ತೆ ಯಾರಲ್ಲಿ ಮಾತಾಡೋದು? ಓ ಸಕ್ಕೇರಿ ನಿಮ್ಮನ್ನು ಕರೆಸಿ ಯಾಕೆ ಬಲ್ಲಿ ನೇರ ಹೋಗಕ್ಕೆ ಹೋಗ್ಬೇಕು. ಜಲಕ್ರೀಡೆ, ಹೊರವಿಹಾರ ಆಡಬೇಕಿನ ಬಯಕೆ ನನಗಾಗಿದೆ. ನಾನೊಬ್ಬಳೆ ಹೋಗುದಾ? ನಾನು ಸಿದ್ಧಳಿದ್ದೇನೆ. ನಾನು ಕೂಡ ಬರ್ತೇನೆ. ನಾನು ಕೂಡ ಬರ್ತೇನೆ. ಸರಿ ಸರಿ, ಅರ್ಥ ಆಯ್ತು. ನೀನು ನಾನು ತಯಾರಾಗಿ ಅಪ್ಪ ನೀವೆಲ್ಲ ತಯಾರಾಗಿ ಬಂದಿದ್ದೀರಿ. ಹೋಗುದು ಯಾಕೆ ಅಂತ ಕೇಳಿದ್ರಿ? ಯಾಕೆ? ಒಮ್ಮೆ ಕೈ ಚಳಕನ್ನು ಕಾಣುವಂತ ಬಯಕೆ. ಕೈ ತೋರಿಸಿ ಒಮ್ಮೆ. ಮನೇಲಿ ಹಿಡಿದದೆ ಎಲ್ಲ ಬೇರೆ ಎಂತ ಕೆಲಸ ಇಲ್ಲ ನಿಮಗೆ. ಸೆಗಣಿ ಸವರಿಸುದು ಹಿಡಿದು ಅದ ಕೆಲಸದವರು. ನನ್ನ ಆಪ್ತ ಸೆಕೆರ್ ಎಂತದ್ದು? ಕಾಲೊತ್ತದು ಕೈ ಹೊತ್ತದು ಬಿಟ್ಟರೆ ಬೇರೆ ಎಂತದ್ದು ಆಗಿಲ್ಲ. ದೊಡ್ಡ ಗಟ್ಟಿ ಆಗಿದೆ. ಹಾಗಿದ್ರೆ ಇವತ್ತು ಸಣ್ಣ ಉಪಕಾರ, ಬೇರೆ ಏನಿಲ್ಲ. ಹೀಗೆ ಮಾಡಿದ್ರೆ ಹೇಗೆ? ಹೆಣ್ಮಕ್ಳೆ ಪ್ರಿಯವಾದ ವಸ್ತು ಯಾವುದು? ಹೂ. ನಿನಗೆ ನನಗೆ ಹೂವೇ ಹಬ್ಬ. ಎಲ್ಲರಿಗೂ ಹೂ ಅಂತ ಆಯ್ತು. ನಿನಗೆ ಮಲ್ಲಿಗೆ, ನಿನಗೆ ಜಾಜಿ, ನಿನಗೆ ಸೇವಂತಿಗೆ, ನಿನಗೆ ಕನಕಾಂಬರ. ಅಬ್ಬ ಎಂತದ್ದು ಎಲ್ಲ ಬೇಕಾದೆಲ್ಲ ಉಂಟು. ಅದನ್ನು ಸಿಕ್ಕಿದ್ದನ್ನು ಆರಿಸಿಕೊಳ್ಳು. ನಿಮಗೆ ಯಾವ ಹೂ? ನನಗೆ ಬೇಕಾದ ಸಂಪಿಗೆ. ಸಂಪಿಗೆ? ಹೌದು. ಬೆಲ್ಲ ಯಾಕೆ? ಮರ ಹತ್ತುವಾಗ. ಏನು ನಾನು ಮರ ಹತ್ತೇನೆ. ಹೌದಾ? ಅನುಭವ ಉಂಟು. ಆದ್ರೆ ಕೆಳಗಡೆ ಹೆಂಗಸರು ಯಾರು ಅಲ್ಲ, ಹೆಂಗಸರು ಯಾರು ಬೇಡ ಅಂತ ನಾನು ಯೋಚನೆ ಮಾಡಿ ನಮ್ಮ ಒಬ್ಬರಿಗೆ ಯಾರು ಬರ್ತಾರೆ ನಾವು ಬಿಟ್ಟು ಬೇರೆ ಯಾರು ಬರುವುದು? ನಿಮ್ಮ ಕೈತಲು ಕಾಣಬೇಕೆನ್ನುವ ಬಯಕೆ. ಯಾರು ಪ್ರಥಮವಾಗಿ ಹೂವಿನ ಮಾಲೆ ಕಟ್ಟುತ್ತಾರೋ ಅವರಿಗೆ ವಿಶೇಷವಾದ ಪಾರಿತೋಷಿಕ ಕೊಡುವ ನಿರ್ಧಾರ ಮಾಡಿದವರು. ಯಾರಿಗೆ ಬಹುಮಾನ ಬೇಕಾ? ಹೂ ತಂದು ಮಾಲೆ ಮಾಡಬೇಕು. ಅಲ್ಲಿ ಇಲ್ಲಿ ಮಾತಾಡಿದ್ರೆ ಎಳಲತೆಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡು, ಕೋಗಿಲೆ ಕರುಳ ಪುಣ್ಯಂ, ತುಂಬಿಗಳ ನಾಚಿಕದ ರಂಧ್ರಂ, ಹಿಮ್ಮಕರುಳ ತಡೆದ ಬೆಳಗಿನ ಬೆಂಬಲಂ, ರತೀಶ್ವರನ ಭುಜ ಬಲದ ವೀರ ಸಿರಿಯನ್ನಿರಿಸಿ ಬೆರೀತಾ ಇದೆ ನಮ್ಮದಂತ ಉಪವನ. ಮಾತಾಡ್ತಾ ಕಾಲಹರಣ ಮಾಡುದು ಒಂದು ಉದ್ದೇಶ ಏನು? ಜಲಕ್ರೀಡೆ ಜಲಕ್ರೀಡೆ ಆಡುವಂತ ಬದಲು ಸ್ವಲ್ಪ ಆಟ ನೋಡುತ್ತೆ. ಏನದು ಮುಂದ ಮಾರುತ ತರುವ ಮಂದ ಮಾರುತನಿಗೆ ತರುವ
ವನದ ಸೌಂದರ್ಯವನ್ನು ನೋಡ್ಬೇಕೆನ್ನುವ ಹಾಗೆ ವನದ ಒಳಗೆ ಹೋದವರು ನಾವು. ಏನ್ ಆಶ್ಚರ್ಯ, ಹೌದಲ್ವಾ? ಏನಂತ ಹೊಂಡಗಳು, ಮುಳ್ಳು,
ಬಲ್ಲೆ ದೊಡ್ಡ ದೊಡ್ಡ ನಿನಗೆ ಅಂತದ್ದೇ ಕಾಣುದು. ಅಲ್ಲ, ಅಮೃತ ಸದೃಶವಾಗಿ ಹರಿಯುವಂತ ನೀರಿನ ತೊರೆ ಕಾಣುವುದಿಲ್ಲ. ಅದು ಈಗ ಕಂಡದ್ದು ನಾನು. ಹೌದಲ್ವಾ? ಅದನ್ನು ಕಾಣುವಾಗ ನನಗೆ ಏನಾಗ್ತಾ ಉಂಟು ಗೊತ್ತುಂಟಾ? ಮುಳುಗಿ ಏಳುವ ಅಂತ ಆಗ್ತಾ ಉಂಟು. ಹೌದಲ್ವಾ? ಆಯಸಲ್ವೇ? ನಾನಾ ರೀತಿಯಾದಂತ ಮರಗಳನ್ನು ಕಂಡಿದ್ದೀಯ. ಹೌದೌದು. ಗಗನ ತುಂಬಿದ್ದ ವೃಕ್ಷಗಳು. ಹೌದಲ್ವಾ? ಮಾಮರವು ಪೂತಿದೆ ಸೊಬಗೇರಿ ನಿಂದಿದೆ, ಮಾಮರವು ಪೂತಿದೆ ಸೊಬಗೇರಿ, ಏನ ಎಲ್ಲೆಲ್ಲೂ ಸೊಬಗಿದೆ, ಹೂ ಬಿಟ್ಟಿದೆ. ಹೌದಲ್ವಾ? ಹಾಗಾಗಿ ಒಳ ಸೇರಿದವರು ಹೊರ ಬಂದಿದ್ದೇವೆ, ಕುದುರೆಯಿಂದ ಇಳಿದವರಿದ್ದೇವೆ. ಹಾಗಂತ ವನದ ಹೊರಗೆ ಬರ್ಲಿಲ್ಲ, ಒಳಗಿದ್ದೇವೆ. ಹೌದಲ್ವಾ? ನೋಡಿ ಹತ್ತಿಗೆ ಬಂದಿದ್ದೇವೆ. ಆಯಾಸ, ಸ್ವಲ್ಪ ನೀರು ನಾವು ಬಾಯಾರಿಕೆ ಆಗ್ಬೇಕು. ಹೌದು. ಓ, ಅಲ್ಲೇ ನೋಡಿದ್ರೆ ಕಾಣ್ತಾ ಉಂಟು. ಕೈ ಕಾಲು ಮುಖ ತೊಳೆದು ಹಾಗೆ ಮಾಡಿದ್ದೇವೆ, ಸ್ವಲ್ಪ ನೀರು ಕುಡಿದು. ಹೌದಲ್ವಾ? ಬೃಹದಾಕಾರದ ಮರ ಕಾಣ್ತಾ ಉಂಟು. ನಮ್ಮ ಕುದುರೆಯನ್ನು ಅದಕ್ಕೆ ಕಟ್ಟಿ ಅದರ ಬುಡದಲ್ಲಿ ನಾವು ಸ್ವಲ್ಪ ವಿಶ್ರಾಂತಿ ಪಡೆಯುವ. ತಂಪು ತಂಪಾದ ಗಾಳಿ, ತಂಪು ತಂಪಾದ ಗಾಳಿ. ಎಂತದೆಲ್ಲ ತಂದಿದ್ದಿ? ಏ ಚಾರುಕೇಶಿನಿ, ನೀನೆಲ್ಲೂ ಹೋಗಿದ್ದಿ? ಅವಳೊಂದು ಹಾಗೆ ಅಮ್ಮ, ನನಗೆ ಗೊತ್ತಾಯ್ತು. ನೀನು ಬರುವಾಗ್ಲೇ ಮಂದ ಗಮನೆ, ವಿಶಾಲವಾದಂತಹ ಮರ. ಹೂ ತಂದಿದ್ದಾರೆ ಇವರು. ಅವರು ಹೂ ತಂದಿದ್ದ ಹೂವಿಲ್ಲಮ್ಮ, ಗಾಳಿ ಬೀಸಿ ಅಷ್ಟು ದೊಡ್ಡ ಹೂಕೊಂಡ್ರೆ ಹೂವಿಲ್ಲ ಅಂತ ಹೇಳ್ತಾರೆ. ಹೂವಿನ ಒಂದು ವಿಚಾರವನ್ನು ತಿಳಿತೀರಿ? ಏನಮ್ಮ ಅದು? ಮಂದಯಾನ ಚಂದ್ರಮುಖಿ ಈ ದಾರಿಯಲ್ಲಿ ಹಿಡಿದುಕೊಂಡು ಹೂವನ್ನು ಅರಸುತ್ತಾ ಹೋದಳು ನಾನು. ಸರಿ, ಹೋದಂತಹ ಸಂದರ್ಭದಲ್ಲಿ ನಮ್ಮದಂತ ಉಪವನದಲ್ಲಿ ಸುಮ್ಮನೆ ಮಾತಾಡ್ಬೇಡ, ಸುಳ್ಳು ಅಂತ ಗಂಡಸ ಬಿಡು ಬೇರೆ ಅಂತ ಗೊತ್ತಾಗುದಿಲ್ಲ ನಿನಗೆ? ಇಲ್ಲಮ್ಮ, ಯಾರು ಹೇಳ್ತೇನೆ ನಮ್ಮ ನಾನು ನೋಡಿದ್ದೇನೆ. ಹೇಗೆ? ಅಯ್ಯೋ, ಒಬ್ಬನ ನೋಡ್ಲಿಕ್ಕೆ ಮನ್ಮಥನೆ, ಇನ್ನೊಬ್ಬ ಹನುಮಂತ. ಹಂಗದರ ಬಾ. ಹೌದಾ? ಹೌದು. ನಮ್ಮ ವಿಷಯ ಅಲ್ಲ. ಮರದ ಬುಡದಲ್ಲಿ ಕಟ್ಟಿ ಹಾಕಿದ್ದಾರೆ. ನಾನೊಮ್ಮೆ ನೋಡಿ ಆಯ್ತು. ಅಮ್ಮ, ಹಾಗಿದ್ರೆ ಅಷ್ಟು ಚಂದ ಅಂತ ಹೇಳುದು? ಅಷ್ಟು ಚಂದ ಒಮ್ಮೆ ನೋಡಿ. ನಾನು ಯಾರ್ದು ಗೊತ್ತುಂಟು? ಮಹಾರಾಜ. ಹೌದು. ನೀನು ಸಖಿ. ಹೋಗಿ ಹೋಗಿ ಯಾರೋ ಕಾಡಲ್ಲಿ ಬಂದವರು ನಾನು ನೋಡ್ಬೇಕ. ಇಷ್ಟರವರೆಗೆ ನಾವು ಕೂಡ ಪರಪುರುಷರು ನೋಡಿದಲ್ಲ, ಈ ಹೊತ್ತಿಗೆ ನೋಡಿ ಆಗಿದೆ. ನೋಡ್ಬೇಕಲ್ಲ, ನೋಡ್ಲೇಬೇಕು. ಇನಿದು ಸುಮ್ಮನೆ ವನದೊಳನ ಪೊಗಳಲೇತಗೆ ರಾಜಕುಮಾರಿಯ ಟಿವಿಯೇ ಬೇರೆ, ಅದು ಕಿರಾತರು ಟಿವಿ, ಕರ್ಮದ ಟಿವಿ. ನಮ್ಮ ಟಿವಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಆದುದರಿಂದ ಏನು ರಾಜಕುಮಾರ ನಾನು ನೋಡುವುದಲ್ಲ, ಎಲ್ಲೋ ತಿರುಗಾಡೋದಕ್ಕೆ ಬಂದಿರ್ಬೇಕಪ್ಪ. ಎಲ್ಲಿದ್ದಾರೆ ಬಂದ್ರೆ ಯಾರಿಗೂ ಇಲ್ಲಿಗೆ ಬಂದ ಮಾತಾಡುದಲ್ಲ. ಅವರು ಹೊಗಳೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಅವರು ಏನ್ ಕೊಟ್ಟಿದ್ದಾರೆ? ಕೊಡ್ಲಿಲ್ಲ. ಎಂತದ್ದು ಉಂಟು ಭಾವಿಸಿದ್ಯಾ? ಸಿಕ್ಕಿದ್ರೆ ಮತ್ತೆ ನೋಡುವ. ನನ್ನ ಅಪ್ಪ ಕೊಟ್ಟರೆ
ಮಹಾರಾಯ, ಹುಡುಗಿಯರ ಹಿಂದೆ ಓಡಿ ಹೋಗುದಂತದ್ದು ಅಭ್ಯಾಸ ನಿನಗೆ? ನಾನು ಅವಸರದಲ್ಲಿದ್ದೇನೆ. ಹೌದು ಹೌದು, ಬೇಡ ಸ್ವರ ಕೇಳಿದ್ದೆ ನೀನು? ಸ್ವರ ಕೇಳಿದೆ, ಹೆಣ್ಣು ಮಕ್ಕಳ ಸ್ವರ. ಅದು ಹೌದಪ್ಪ. ಗೆದ್ದೆಯ ಸ್ವರ ಕೇಳಿ. ನೀನು ಕಂಡಿದ್ಯಾ ಅವರನ್ನು? ಮತ್ತೆ ಕಂಡಿದ್ದೇನೆ. ನೋಡಿದ್ಯಾ? ಹೋಗುವಾಗ ನೋಡಿದ್ದೆ ನಾನು. ಹೌದಾ? ಹಿಂದೆ ಹೋದ್ರಿ ಎಂತದು ಮಹಾರಾಯ? ಅವರನ್ನು ಕಾಣುವಾಗ ಅವರ ಘನತೆಗೆ ಸರಿ ಇಲ್ಲ. ಹಾಗಿದ್ರೆ ಪೆತ್ತವರು ಯಾರೋ? ಯಾರು? ಶಿವನೇ ಬಲ್ಲ. ಹಾಗಿದ್ರೆ ವನದಲ್ಲಿ ಯಾರೋ ಇದ್ದಾರೆ ಎನ್ನುವುದು ಸ್ಪಷ್ಟ. ಹೌದು. ಯಾರಿದ್ದಾರೆ ನೋಡ್ಬೇಕಾ ಬೇಡವಾ? ನೋಡಿದ್ರೆ
ಆದ್ದರಿಂದ ಕೋಮಲೆಯಾದಂತಹ ನೀನು ನಿಲ್ವೇ? ಕೋಮಲೆ ನಿಲ್ಲು. ನಿಂತು ಒಂದು ಮಾತಾಡಬೇಕು. ಹೌದೌದು. ಒಂದು ಮಾತಿಗೆ ಏನು ಸೌಂದರ್ಯ, ಏನು ಅಂದ, ಏನು ಚಂದ. ಸಕಲ ಸಂಲಕ್ಷಣ ಭರಿತರಾದಂತ ಹೆಣ್ಣಿಗೆ ಯಾವುದೆಲ್ಲ ಬೇಕು ಅದೆಲ್ಲ ಇವಳಲ್ಲಿದೆ. ಸುಂಡಿಲಿ ಅಂದ್ರೆ ಸುಂಡಿಲಿ. ಎಂತಹ ಸೌಂದರ್ಯ. ಅದ ಮೇಲೆ ಹೋಗು. ಹೌದೌದು. ಎಂತಹ ಸೌಂದರ್ಯದ ರಾಶಿ ಅಲ್ವಾ? ರತಿಯನ್ನೇ ಹೋಲುವಂತಹ ರೂಪ. ಅಕೋರತಿ ಅಕೋರತಿ ಅಂತ ಕರೆದಾರು. ಅದೇ ನಮ್ಮ ಅಕೋರತಿ ಅಂತ ಕರೆದ. ಒಟ್ಟಿಗೆ ಸೇರಿಸಬೇಕು. ಬೇಡ ಏನೇನಾಗುತ್ತೆ. ಹೌದು. ಆದ್ದರಿಂದ ನೋಡಂತೆ ಕಮಲದಂತಹ ಮುಖ. ಹೂ ಕಣ್ಣು, ಹೂ ಕಣ್ಣು, ಕಣ್ಣು ಹೂ ಕಣ್ಣು. ಹೌದೌದು. ಅದರೊಳಗೆ ಇನ್ನೊಂದು ಕಮಲ ಕಣ್ಣು, ನೀರಜಾಕ್ಷಿ. ಹೌದಲ್ವಾ? ನಿನಗೆ ಕೇಳಿ ಸಾಕಾಯ್ತು ಅಂತ ಕಾಣ್ತದೆ. ಏನೇ ಇರ್ಲಿ, ಇಂತಹ ಅಂದ ಸೌಂದರ್ಯದ ರಾಶಿ ಇಲ್ಲಿ ಇದ್ದಿಂತಾದ್ರೆ ನಾವು ಕೇಳಬೇಕಾದಂತಹ ಸನ್ನಿವೇಶ ಒಂದು ಒದಗಿ ಬಂತು. ಎಲ್ಲಿಗೆ ಬಂದವಳು, ಎಲ್ಲಿಂದ ಬಂದವಳು, ಯಾರು ನಿನ್ನ ಪೆತ್ತವರು? ತಪ್ಪಿಸಿಕೊಂಡಿದ್ದ ಹುಡುಕಲ್ಲಿ ಹೋಗಿ ಹೋಗು. ಹೆತ್ತಂತಹ ಪುಣ್ಯಾತ್ಮರು ಯಾರು ಎನ್ನುವ ಹಾಗೆ ಕೇಳುವುದಕ್ಕಾಗಿ ಬಂದಿದ್ದೇವೆ. ನೀ ಯಾರು ಅಂತ ಹೇಳ್ಬೋದ ನನ್ನಲ್ಲಿ? ಮಾಡಿದ್ದೇನೆ. ಈಗ ನೀನು ಮುಟ್ಲಿಲ್ವಾ? ನೀನು ಹೇಳಿದ ಮಾತಿಗೆ ನಾನು ಸ್ನಾನ ಮಾಡಬೇಡವಾ? ಅಯ್ಯೋ ಪುಣ್ಯ, ಪುನಃ ಮುಟ್ಟುತ್ತಾಳೆ, ಪುನಃ ಮುಟ್ಟುತ್ತಾಳೆ. ನಿನ್ನದು ಅಲ್ಲ ಪುಣ್ಯಾತ್ಮ, ನೋಡ್ತಾ ನಿಂತಿದ್ಯಲ್ಲ. ನಾನು 6 ಸಲ ಪುನಃ ಯಾಕೆ ಮಾತಾಡ? ಪುನಃ ಅಯ್ಯೋ ಪುನಃ
ನೀನು ಮಾತಾಡ್ಬೇಡ ಸುಮ್ರೆ. ನೀನು ಮಾತಾಡ್ಬೇಕಾದ ಅವಳಲ್ಲೆಲ್ಲ. ಆದ್ರೂ ದೂರ ಅಂತ ಹೇಳಿದ್ರೆ ನೀನು ಮುಟ್ಟಬೇಡ. ಹಾಗೆಲ್ಲ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವ ಅಂತರ ಏನು ಇರ್ಲಿ. ಓ ಅಂತರ ಅಂತರಬೇಕು. ಇಷ್ಟುಂತ ಉಂಟಾ? ಹೇಳ್ಬೇಡ ಪುಣ್ಯ. ಒಂದು 7 ಹೆಜ್ಜೆ ಮುಂದೆ ಲೆಕ್ಕ ಮಾಡ್ತೇನೆ ನಾನು. ಲೆಕ್ಕ 1 2 3 4 5 6 7. ಯಾಕೆ ಬೇಕೆ? ಇದು ಸ್ವಲ್ಪ ಹೆಚ್ಚಿಗೆ. 7 ಹೆಜ್ಜೆ ಮುಂದೆ 7 ಹೆಜ್ಜೆ ಹಿಂದೆ. ಲೆಕ್ಕ ಮಾಡಿ. 1 2 3 4 5 6 7. ಸಪ್ತಪದಿ ಇದು ಚಪ್ಪೆಪದಿ. ಸಪ್ತಪದಿ ಇದು ಚಪ್ತಪದಿ. ನಿನಗೆ ಜತೆ ಬಂದದ್ದು ಇಲ್ಲಿ ಬೇಕಾಗ್ತದೆ. ಅದು ಶ್ವಾನವೇ ಬಂದಾಯ್ತು. ಅದು ನಂಬಿಕಸ್ಥ ಪ್ರಾಣಿ. ಅದು ಇರ್ಲಿ. ಅಲ್ಲ, ಶ್ವಾನ ರೇಖೆ ನಿನ್ನ ಕಾಲ ಅದಕ್ಕೆ ಬಂದದ್ದು. ಇರ್ಲಿ ಬಿಡು. ವಾಸನೆ. ಈಗ ಚಪ್ಪೆಪದಿ ಆಯ್ತು. ಎಂತ ಸಪ್ತಪದಿ? ಮದುವೆ ಆಯ್ತಲ್ಲ, 7 ಹೆಜ್ಜೆ ಹಾಕಿದ್ರಲ್ಲ ಹಾಗೆ ಎಂತ ಭಾವಿಸಿ ನಾವು ಮತ್ತೆ ಹಾಕ್ತೇವೆ. ತಪ್ಪು ನಿಮ್ಮದಲ್ಲ. ಮತ್ತೆ ನೋಡುವಾಗ ಗೊತ್ತಾಯ್ತು. ಬಣ್ಣ ಕಪ್ಪು, ತಲೆಯಲ್ಲಿ ಸೊಪ್ಪು, ಏ ಬೆಪ್ಪು, ನೀನು ಮಾಡಿದ ತಪ್ಪಂತ ನೀನು ಒಪ್ಪಿಕೊಳ್ಳಬೇಕು. ನೀವೇ ಕಿರಾತ ಕಡ್ಡಿ ಕಷಾಯಕ್ಕೆ ಜ್ವರಕ್ಕೆ ಬೇಕಾ ಮಾಡಿಕೊಡುವ ಬದ್ದು ಬೇಕು. ಔಷಧಿ ಮಾಡಿದೆ ವ್ಯಾಪಾರ ಮಾಡ್ತೀಗ. ಇರ್ಲಿ, ಬೇಕಾಗಿ ಕೊಡ್ತೇನೆ ನಿನಗೂ. ಅದೇ ಒಳ್ಳೆ ನೋಡ್ತೇನೆ ನಾನು. ಅಲ್ಲಿವರೆಗೆ ಗೊತ್ತುಂಟು. ನಿನಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳು. ಪುಳಿಂತ ತೀರಿ ಹೋಗಿದ್ದಾರೆ. ಅವರ ಸ್ಮರಣೆ ಯಾಕೆ ಇಲ್ಲಿಗೆ? ಹಾಗಲ್ಲ, ಶಬರಾರು ತೆಂಕು ಬಡಕು ಮುಗಿಸಿ ಪಾಪ ಎಲ್ಲಿದ್ದಾರೆ ಯಾರಿಗ ಬೇಡ ಅಂತ. ಬೇಡ ಅಂತ ಮತ್ತೆ ಕಾಡು ಬೇಡ. ಒಂದು ಕೆಲಸ ಮಾಡು, ನಮ್ಮ ಎದುರಿನಲ್ಲಿ ಬೇಡ, ಮರೆಗೆ ಹೋಗಿ ಕಾಡು. ತುಂಬಾ ಅಯ್ಯೋ, ಕಾಡ ಬೇಡ. ಅದೇ ಕಾಡ ಬೇಡ. ನೀವೀಗ ಇಲ್ಲಿ ತುಂಬಾ ಮಂದಿ ಇದ್ದಾರೆ. ಜಾತಿ ಬೇಡ. ಜಾತಿ ಬೇಡ, ನೀತಿ ಇದ್ರೆ ಸಾಕು. ಮದುವೆ ಆಗಿ ನೀವು ಅಪ್ಪ ಕಾಡಲ್ಲಿ ವಾಸ ಮಾಡುವ ಕಾಡ ಕಿರಾತ ಅಂತ ಹೇಳಿದ್ದು. ಅದನ್ನು ಹೇಳಿಗೆ ಇಷ್ಟು ಹೊತ್ತು. ಹೌದು, ಒಪ್ಪಿಕೋ. ಬಂದಿದ್ದೀರಲ್ಲ, ಎಲ್ಲಿಗಂತ ಗೊತ್ತುಂಟ? ಎಲ್ಲಿಗೆ? ಇದೆಲ್ಲ ನಮ್ಮವನ. ಇದೆಲ್ಲ ನಮ್ಮವನ. ಹೌದಾ? ನಮ್ಮದು ಕೇಳಬೇಕಿದೆ. ನಿಮ್ಮವನ? ಹೆಣ್ಮಕ್ಳು ಎಲ್ಲಿಗೆ ಮುಟ್ಟಿದರೆ ಗೊತ್ತುಂಟ. ಸ್ವಂತ ಎಲ್ಲ ನಮ್ದು. ನಮ್ದು ಗುಂಪೆ ಉಂಟು. ಅಂದ್ರೆ ಒಬ್ಬ ಹೇಳಿದಂತೆ, ಎಂತದು? ಇದೆಲ್ಲ ನನ್ನದು ಅಂತ. ಅದು ನಮ್ಮದಲ್ಲ, ನಮ್ಮ ಸ್ವಂತ ಅಂತ ಹೇಳಿದ್ದು. ಇದೆಲ್ಲ ನಮ್ಮದು ಕೇಳಬೇಕಿದೆ. ಆ ಮರ, ತೊರೆ, ಆ ಹಕ್ಕಿ, ಆ ಮರ, ಆ ಮರ, ನಾನು. ನಾವಿಬ್ಬರು ಲೆಕ್ಕಕ್ಕಿಲ್ವಾ? ನೀವಿಬ್ಬರು ಲೆಕ್ಕದಿಂದ ಹೊರಗೆ. ಅದ್ಯಾಕೆ ಹೊರಗೆ? ಅದ್ಯಾಕೆ? ಎರಡು ಹೊರಗೆ ಬಿಟ್ಟ. ನೀವು ಪರಪುರುಷರು. ಹೌದಲ್ಲ? ಮತ್ತೆ ಸೇರಿಸುದು ಯಾವ? ಅಲ್ಲಿ ಬರ್ದಾಕಿದ ನೋಡಿದ್ಯಾ? ಎಲ್ಲಿ? ಅಪ್ಪನ ವಿನಃ ಪ್ರವೇಶವಿಲ್ಲ. ಓಹೋ, ಪುರುಷರಿಗೆ ಪ್ರವೇಶ ಇಲ್ಲ ಇಲ್ಲಿ. ಕಷ್ಟ ಆದದುವೆ. ಇವನಿಗೆ ಓದ್ಲಿಕ್ಕೆ ಬರುದಿಲ್ಲ. ಹೌದಾ? ನಾನು ಹೇಳಿಲ್ಲ. ಮತ್ತೆ ನೀವು ಬರ್ತದನ್ನು ಓದುದು ಯಾರು? ಅದು ಇವನೇ ಹೇಳ್ಬೇಕಿತ್ತು, ಓದ್ಬೇಕಿತ್ತು. ನಾನು ಹೇಳಲೇ ಇಲ್ಲ. ಅಲ್ಲಿ ಬರ್ದಾಕಿದ್ದೆ. ಹೇಗೆ ಬಂದಿದ್ದೀರಿ? ಮುಚ್ಚಿದ್ದೇವೆ ನಾವು. ಹೇಗೆ ಬಂದಿರಿ? ಮಾಡಿದ ತಪ್ಪು. ಪರಿಚಯ ಕೇಳಿದ್ದಲ್ಲ. ಇವತ್ತೊಂದು ನಿಮಗೆ ಪರೀಕ್ಷೆ. ಪರೀಕ್ಷೆ? ಹೌದಾ? ದೊಡ್ಡ ಪರೀಕ್ಷೆಯಾ ಸಣ್ಣ ಪರೀಕ್ಷೆ? ಇದು ಅಂತಿಮ ಪರೀಕ್ಷೆ. 3ಕ್ಕೋ 6ಕ್ಕೋ 9ಕ್ಕೋ 11ಕ್ಕೆ ಮಾಡು. ಹೇಗೆ? 16ಕ್ಕೆ ಸೇರಿಸುವ. ಅದು ಮತ್ತೆ ನೀವು ಒಳಗೆ ಕರೀತೇನೆ ಬೇಕಿದ್ರೆ. ಆಯ್ತು. ಎಂತದ ಮಾತಾಡುದು ಇನ್ನು? ಹಾಗಲ್ಲ. ಕೇಳಿದ್ದೇನೆ ಮೊದಲು. ಅಪ್ಪ ಬೇಕಾ? ಅಪ್ಪ ನಮಗೆ ಬೇಡ, ನಿನ್ನ ಅಪ್ಪ ಯಾರು? ನನ್ನ ಅಪ್ಪ ಕೇಳಿದ್ದಾರೆ. ನನ್ನಪ್ಪ ಸಖಿ, ನನ್ನಪ್ಪ. ಅಪ್ಪ ಅಪ್ಪ ಅಪ್ಪ. ನಿನ್ನಪ್ಪ ಸ್ವರ್ಗಸ್ಥರಾಗಿದ್ದಾರೆ. ಯಾರು ಹೇಳಿದ ನಿನಗೆ? ಶ್ರದ್ಧಾಂಜಲಿ ಸಮರ್ಪಣೆ ತೀರಿ ಹೋಗಿದ್ದಾರೆ. ಕೈಲಾಸ ಅಪ್ಪ ಮೇಲಂತ ಏನು? ಕೈ ತೋರಿಸಿ ಮೇಲೆ ಅಂತ ಹೇಳಿ. ನಿನಗೆ ಪರೀಕ್ಷೆ ಅದು. ಕೈ ತೋರಿಸಿ ಮೇಲೆ ಅಂದ್ರೆ ಸ್ವರ್ಗಸ್ಥರಾಗಿದ್ದಾರೆ. ನಾನು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದೆ. ಸ್ಥಳ ತುಂಬಿಸ್ಬೇಕು ಗೊತ್ತುಂಟ? ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದೆ ಆಯ್ತು. ನಾನು ಮೇಲೆ ತೋರಿಸಿದ ಏನು ಕಾಣ್ತಾ ಉಂಟು? ಮೇಲೆ ಆಕಾಶ, ಗಿಡುಗಲ್ಲ, ಗಿಡುಗ ಹಾರ್ತ ಆಕಾಶ. ಅದಕ್ಕೆ ರಾಯ ಸೇರಿಸು. ನನ್ನಪ್ಪನ ಯೋಗ್ಯತೆ ಹೆಸರು ಆಕಾಶ ರಾಯ. ಆಕಾಶಡು ರಾಯ, ಆಕಾಶ ರಾಯ, ಆಕಾಶ ರಾಯ. ಆಮೇಲೆ ಅಮ್ಮ ಬೇಕಾ? ಅಮ್ಮ ಬೇಕಾ? ಅಮ್ಮ ಬೇಡ, ಮಗ ಅಮ್ಮ ಅಮ್ಮ. ಓಹೋ, ಇದು ಭಾವನೆ. ನಿನ್ನ ಅಮ್ಮನನ್ನು ಇಲ್ಲೇ ಹೂತು ಹಾಕಿದ್ದ ಅಷ್ಟು ತರ್ಪಣ. ಒಂದೇ ಕೆಲಸ, ಬಡಿಯುವುದು ಬಡಿ. ಯಾಕೆ ಬಡಿವೆ? ಅದಕ್ಕೆ ಸೊಪ್ಪು ಹಾಕಲಿಕ್ಕಿಂತ ಯಾಕೆ ಬಡಿದೆ? ನೀನು ಹೆಡ್ ಹೌದ ಕೈ ತೋರಿಸಿ ಅಲ್ಲಿಗೆ ದುಃಖದಿಂದ ಅಯ್ಯೋ ಪುಣ್ಯಪ್ಪ, ಕೆಳಗೆ ಏನು ಕಾಣ್ತಾ? ನಮ್ಮನ್ನು ಹೂತು ಹಾಕಿದಿಲ್ಲ ಅಂತ. ಭೂಮಿ ತಾಯಿ ನನ್ನ ತಾಯಿ. ಹಾಗೆ ಬೇರೆ ಹೆಸರು ಉಂಟಾ ಅಮ್ಮನಿಗೆ? ಧರಣಿ ದೇವಿ ಅಂತ ಉಂಟು, ತಾರಾಮಾಲಿನಿ ಅಂತ ಕರೀತಾರೆ. ಹಾಗೆಲ್ಲ ಉಂಟಾ? ಹಾಗೆ ಏನು? ಹೇಗೆ? ಆಕಾಶ. ಅಮ್ಮ ಮೇಲೆ ಅಪ್ಪ, ಅಪ್ಪ ಕೆಳಗೆ ಅಮ್ಮ ಮೇಲೆ, ಅಪ್ಪ ಮೇಲೆ ಅಮ್ಮ ಕೆಳಗೆ, ಅಮ್ಮ ಕೆಳಗೆ ಅಪ್ಪ ಮೇಲೆ, ಅಪ್ಪ ಮೇಲೆ ಅಮ್ಮ ಕೆಳಗೆ, ಅಮ್ಮ ಕೆಳಗೆ. ಅವರಿದ್ದ ಹಾಗೆ ಇರಲಿ. ನೀ ಯಾಕೆ ಕರ್ಕೊಂಡು ಬಂದಿರಿ? ಬೇಕು ನನಗೆ. ನಿನಗೆ ಬೇಕು. ಹೌದೌದು, ಒಳ್ಳೆ ವಿಷಯ. ಮತ್ತೆ ಬೇರೆ ತಪ್ಪು ನಿನ್ನದು. ತಪ್ಪು. ಬೇರೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ನೀ ಬೇಕು. ನೀನು ಕೆಳಗೆ ಬುಡುಂಬ ಹಾಕುದು ವಿಷಯ ಒಳ್ಳೆದುಂಟು. ಬಿಟ್ಟ
ಆದ್ರೆ ಒಂದು ವಿಷಯ, ಎಲ್ಲರ ಹಾಗೆ ನನ್ನ ಹುಟ್ಟಲ್ಲ. ನನ್ನ ಹುಟ್ಟಿನ ಗುಟ್ಟೆ ವಿಚಿತ್ರವಾದದ್ದು. ಅಪ್ಪ ಅಮ್ಮನೇ ಹುಟ್ಟಿದಲ್ವಾ? ಹಾಗಲ್ವಾ ಪುಣ್ಯ? ಕೇಳು, ಅಪ್ಪ ಅಮ್ಮ ಮದುವೆಯಾಗಿ ತುಂಬಾ ವರ್ಷ ಕಳೆದು ಹೋಯ್ತಂತೆ. ಮಕ್ಕಳೇ ಆಗ್ಲಿಲ್ವಾ? ಮತ್ತೆ ನೀನು ಹೇಗೆ ಆಕಾಶದ ಉದುರಿದೆಯೋ, ಭೂಮಿಯಿಂದ ಒಡೆದೆಯೋ? ಪುಣ್ಯದ ಪ್ರಯತ್ನ ಮಾಡುದಿಲ್ಲ ಎಲ್ಲರೂ. ಪ್ರಯತ್ನ ಮರಳಿ ಪ್ರಯತ್ನ ಮಾಡುತ್ತೆ ಇಲ್ವಾ? ಮರಳಿ ನಿದ್ರೆ ಮಾಡು. ಅಲ್ಲ, ಆ ವೇಳೆಯಲ್ಲಿ ನಾರದ ಮಹರ್ಷಿಗಳು ಬಂದರು. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕೆ ಹೇಳಿದ್ರು. ಪುತ್ತಾಕನ ವೇಷ್ಟಿ ಅದಿನ್ನ ಅಪ್ಪನಿಗೆ. ಪುತ್ರ ಕಾಮೇಷ್ಟಿಯ ಯಾಗ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದರ ಮೂಲಕ ಪುತ್ರ ಸಂತಾನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನಪ್ಪ ಯಾಗ ದೀಕ್ಷಾ ಭದ್ರ ಕುಳಿತರತ್ತೆ. ಆದ್ರೊಂದು ಕ್ರಮ ಇತ್ತು. ಚಿನ್ನದ ನೇಗಿಂದ ಉಳ್ಬೇಕಂತೆ. ಚಿನ್ನದ ನೇಗಿರಾಗಬೇಕಾ? ಹೌದು. ಮರದಾಗುದಿಲ್ವಾ? ಆಗುದಿಲ್ಲಪ್ಪ. ಹಾಗೆಯೇ ನನ್ನಪ್ಪ ಚಿನ್ನದ ನೇಗಿಲಿಂದ ಉಳುವಂತ ಸಂದರ್ಭದಲ್ಲಿ ತಾಗಿತ್ತು ಮನೆಗೆ. ಎಂತದ್ದು? ಪೆಟ್ಟಿಗೆ. ಯಾವ ಪೆಟ್ಟಿಗೆ? ಯಾರಿಗೆ ಪೆಟ್ಟಿಗೆ? ಎಷ್ಟು ಪೆಟ್ಟಿಗೆ? ಕಬ್ಬಿಣದ ಪೆಟ್ಟಿಗೆ ಅಂತ ಭಾವಿಸ್ಬೇಡ, ಬಂಗಾರಲ್ಲದು, ಬಂಗಾರದ ಪೆಟ್ಟಿಗೆ. ಹಾಗೆ ಮನೆ ತೆಗೆದುಕೊಂಡು ಬಂದ್ರು. ಮರುದಿವಸನೆಲ್ಲ ತೆಗೆದ್ರು. ಎಂತದನ್ನು? ಬಾಗಿಲನ್ನು. ಅದರೊಳಗೊಂದು ತಾವರೆ ಇತ್ತು. ಮುದುಡಿದ ತಾವರೆ ಅರಳಿತು, ಇಬ್ಬನಿ ಕರಗಿತು. ಅದರೊಳಗೊಂದು ಶಿಶಿ ಇತ್ತು. ಶೀಶೆ. ಆ ಶಿಶುವೇ ಈ ಶಿಶು. ಅದರೊಳಗೆ ಶೀಶೆ ಹೇಗೆ ಸೇರಿಕೊಂಡಿತ್ತು? ಶೀಶೆ ಅಲ್ಲ ಪುಣ್ಯಾತ್ಮ, ಶಿಶು. ಮಗು. ಆ ಕೂಸೆ ಈ ಕೂಸು. ಆ ಕೂಸೆ ಈ ಕೂಸು. ಈ ಕೂಸೆ ಆ ಕೂಸು. ಕೂಸಪ್ಪ. ಯಾರ ನಿನ್ನ ಕೂಸಪ್ಪ? ಅದಕ್ಕೆ ಕೂಸಪ್ಪ. ಕೂಸು ಅಂದ್ರೆ ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಪದ್ಮಾವತಿ ಎನ್ನುವುದಾಗಿ. ಹೌದಾ? ಓ ಧೂಮಾವತಿಯೇ, ವರ್ಷ ಕೊಡ್ತಾ ಇದ್ದೆ, ಈ ವರ್ಷ ಬಾಕಿ ಉಳಿಸಿಕೊಂಡಿದ್ದೇನೆ. ಜೋಡು ನಿನಗೆ ಜೋಡು ಸಮರ್ಪಿಸ್ತೇನೆ. ನೀನ್ ಯಾಕೆ ಪಡಿವೆ ಧೂಮಾವತಿಯೇ? ಜೊತೆಗೆ ಆ ಧೂಮಾವತಿ ಅದು ಇಲ್ಲಿ ಧೂಮಾವತಿ ಎಲ್ಲಿಂದ ಬಂದದ್ದು? ಈ ರೂಪದಿಂದ ಬಂದದ್ದ. ಧೂಮಾವತಿ ಹೇಗಿರುತ್ತೆ? ಎಂತದ ಹಿರಿಯರು ಹೇಳಿಕೊಟ್ಟು ನನಗೆ ಗೊತ್ತಿಲ್ಲ. ಹರಕೆಡ್ಡ ಕೈ ಹಾಕಿದ್ದೆಲ್ಲಾದ್ರೂ ನಾನು ಧೂಮಾವತಿ ಕಾಣ್ತೇನೆ ನಿಮಗೆ. ರೂಪದಿಂದ ಬಂದದ್ದಿರ್ಲಿಕ್ಕೆ ಹೆಸರು ಪದ್ಮಾವತಿ ಎನ್ನುವುದಾಗಿ. ನನಗೆ ಹಾಗೆ ಕೇಳು. ಮನಸ್ಸಿನ ಬೇಸರ ಕಳೆಯುವುದಕ್ಕೆ ಸಖಿಯರು ಕೂಡಿಕೊಂಡು ಈ ಕಡೆಗೆ ಬಂದು ಉಳಿದಾನು. ಹೇಗೂ ತಡೆದಿದೆ ಮಾತನಾಡಿಸಿರ ವಿಷಯ ಅಂತ ಹೇಳಿ ಎಲ್ಲೆಲ್ಲಿ ಕೊರಳಿ ಕೈ ಹಾಕಿದ್ರೆ ಸಮಸ್ಯೆ ಆಗುದು. ಹಾಗೆ ಎಲ್ಲ ನೀ ಇಷ್ಟು ಮಾತಾಡ್ತೀಯಲ್ವ ಎನ್ನುವ ಹಾಗೆ ಅನುಮಾನ ಇತ್ತು. ಯಾಕೆ ಮಾತಾಡಿದ್ಯಲ್ವ ನೀವು? ಹೌದು, ಪರಪುರುಷರಲ್ವಾ, ಆ ಕಾರಣದಿಂದ ಮಾತಾಡಿದ್ದೀನಿ. ಅದ್ ಮಾತ್ರ ಅಲ್ಲ, ನೀ ಇಷ್ಟು ಕೇಳಿದ್ಯಲ್ವಾ, ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀ ಹುಟ್ಟಿದಂತಹ ಮರುಕ್ಷಣವೇ ನಿಮ್ಮ ಕುಲವೇ ಪಾವನವಾಯಿತು ಅಂತ ಹೇಳಿ ನೀನು ಹೇಳುದು ಬೇಡ ಆಯ್ತಾ? ಅದು ಜ್ಯೋತಿಷರ ಬದಲು ಹೇಳಿ ಆಗಿದೆ ನಮ್ಮನಿಗೆ. ಮತ್ತೆ ಹೌದೌದು, ಆದ್ರೂ ಕೂಡ ನಮಗೆ ಒಂದು ಸಂತೋಷವಾದ್ಯ. ನಮಗೊಂದು ಯೋಗ ಬಂತಲ್ಲ, ನನಗೊಂದು ಮದುವೆ ಆಗ್ಬೇಕು. ಹುಡುಕಿಕೊಂಡು ಬಂದದ್ದು ವಿಷಯ ಹೇಳ್ತೇನೆ ನೇರ. ಯಾಕೆ ಗೊತ್ತಾಯ್ತಲ್ಲ? ಹಾಗಂತ ಯೋಚಿಸ್ಬೇಡ. ಇವನಿಗೆ ಮದುವೆ ಆಗಿತ್ತು. ಮದುವೆ ಆಗಿದೆ, ಮೊದಲೇ ಆಗಿತ್ತು, ಈಗ ಅಲ್ಲ. ಮಕ್ಕಳು ಇಬ್ರು, ಗಂಡ ಹೆಣ್ಣ ಇಬ್ರು ಗಂಡು ಮಕ್ಕಳು. ಉದ್ಯೋಗ ಬರೆಯುವುದು, ಒಬ್ಬರಿಗೆ ಬಿಡುವುದು. ಏನು ಬ್ರಹ್ಮ ಮತ್ತು ಮನ್ಮಥನ? ಆ ಇಬ್ರು ಹೌದು. ಹಾಗಂತ ಅಂದು ಮದುವೆ ಆದ್ದು ಒಂದು ಮೃಗಲಾಂಛನ ಪ್ರಕರಣ ನಡೆದು ಸಣ್ಣದು. ಅಲ್ಲಿ ಸಹ ಮನಸ್ತಾಪ ಬಂತು. ಹಾಗಾಗಿ ಹಿಡಿದು ಬಂದಿದ್ದಾಳೆ ಲಕ್ಷ್ಮೀದೇವಿ. ಈಗ ಈ ಸ್ಥಳದಲ್ಲಿ ಹುಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಅರಸಿಕೊಂಡು ಬಂದಿದ್ದಾನೆ. 2 ಮಕ್ಕಳ ತಾಯಿ ಯಾರು ಅಂತ ಕೇಳಿದ್ರೆ, ನಮ್ಮಲ್ಲಿ ಯಾರು ಇಲ್ಲ. 2 ಮಕ್ಕಳ ತಾಯಿ, 2 ಮಕ್ಕಳ ತಾಯಿ ನೀನೇ. ಪೆಟ್ಟು ತಿನ್ನುವ ಲಕ್ಷಣ ಎಲ್ಲಿ? ಯಾಕೆ?
ಅಲ್ಲೂ ತಂದ ಉಂಟದು 32 ಹೋಗ್ತದೆ ನೆನಪಿಟ್ಟಿಗ ಇಲ್ವೇ ಇಲ್ಲ. ನನಗೆ ಮದುವೆ ಆಗಿ ಪುಣ್ಯ ಮತ್ತೆ ಮಕ್ಕಳಲ್ಲಿದ್ದಲ್ಲ ಈಗ ಎಲ್ಲ ಮರ್ತೋಗಿದೆ ಅವಳಿಗೆ. ಹೌದು ಮರ್ತೋಗಿದೆ. ಈಗ ಎಂತದ್ದು ಹೇಳ್ತಾರಲ್ಲ, ಎಂತದ್ದು ಕರುಳಾಡಿ ಎಂತ ಒಂದು ಸಂಬಂಧ ಉಂಟಲ್ಲ, ಅದಿದ್ದ ಕಾರಣ ನೀನೇ ಎಂಬುದಾಗಿ ಇಲ್ಲಿ ನನಗೂ ಗೊತ್ತುಂಟು. ಎಲ್ಲಾದ್ರೂ ಈ ವಿಷಯ ನನ್ನ ಅಪ್ಪನಿಗೆ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಬೇಡಿ ಹಾಕಿಸ್ತಾರೆ. ಮತ್ತೆ ನೀನು ರಾಣಿ ಅಂತ ರಾಜಕುಮಾರ್ ಅಂತ ಹೇಳ್ತಿ. ಯಾಕೆ ಸಿಕ್ಕವರಲ್ಲಿ ಬೇಡುವುದು ಯಾಕೆ ಪುಣ್ಯಾತ್ಮ? ನಿಮ್ಮಿಬ್ಬರ ಕತ್ತಲಗೊಂಡಿಗೆ ಹಾಕ್ತಾರೆ. ಮದುವೆ ಆದಂತ ನಿಮ್ಮನ್ನು ಹಾಕುವುದು, ನಮ್ಮನ್ನು ಹಾಕುದು ನಿಮ್ಗೆ ಅರ್ಥ ಇಲ್ಲ. ದಾರಿಯೊಬ್ಬಳಲ್ಲಿ ಹೆಣ್ಣು ಸಿಕ್ಕಿದ ಕಾರಣಕ್ಕಾಗಿ ಸುಲಭದಲ್ಲಿ ಮದುವೆ ಆಗದೆ ಹೊರಟವ ನೀನು ಬಯಸಿದ್ದು ಹೇಗಾಯ್ತಾ? ಪಾಪ ಈ ಕುರಿಯೊಂದು ಸಂಬಂಧ ಮಾಡಿದ್ರೆ ಹೋಯ್ತದೆ ಸಿಂಹನಲ್ಲಿ. ನಾವಿಬ್ರು ಒಂದು ಸಂಬಂಧ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿ, ಅದು ಆಗುದಕ್ಕೆ ಸಾಧ್ಯ ಉಂಟಾ? ಆಗುದಕ್ಕೆ ಸಾಧ್ಯ ಉಂಟಾ? ಕುರಿಯ ಯೋಗ್ಯತೆ ಪಾಪ ಸಿಂಹ ಗಜರಾಜ. ನೀನು ನನ್ನನ್ನು ಹೀಗೆ ನೋಡಿ ಹೀಗೆ ಮಾತಾಡೋದಲ್ವಾ? ನಾನು ಸಾಮಾನ್ಯ ಎನ್ನುವ ಹಾಗೆ ನನ್ನ ಅಪ್ಪ ಯಾರು ಬಲ್ಲೆಯ? ರಾಜಕುಮಾರ್ ಅಂತ ಹೇಳಿಕೊಂಡು ಹೋದ್ರೆ ಆಗ್ಲಿಕ್ಕಿಲ್ಲ ಆಯ್ತಾ ಪುಣ್ಯತ್ವ. ದೊಡ್ಡವರ ಹೆಸರು ಹೇಳಿಕೊಂಡು ಬದುಕ ಬುದ್ಧಿ ನಿನ್ನದು. ನೀವು ಚೋಳ ದೇಶವನ್ನಾಳುವಂತಹ ಪಾಕದತ್ತನ ಮಗ ನಾನು. ಅಡಿಗೆ ಭಟ್ರ ಮಗನ ಅಲ್ಲ, ಚಿಕ್ಕಪ್ಪನ ಮಗ. ಪಾಕದತ್ತ ಹೆಸರು ಹಾಗೆ ರಾಜ. ರಾಜ ಸರಿ. ಅಮ್ಮ ನಮ್ಮ ಬಕುಳಾದೇವಿ. ದೊಡ್ಡ ಬಾಯಿಯವಳು. ಹಾಗಲ್ವಾ? ಬಕುಳಾದೇವಿ. ಬಕುಳಾದೇವಿ. ಬಕುಳ ಅಂದ್ರೆ ಎಂತದು? ಹೂವು. ಹೂವು ಅಲ್ವಾ? ಸರಿಯಾ? 10 ಹಲವು ಹೆಸರಿನಿಂದ ನನ್ನನ್ನು ಕರೆಯುತ್ತಾರೆ. ಹೇಗೆ? ಅಚ್ಯುತ, ಅನಂತ, ಕೇಶವ, ಮುಕುಂದ, ಮುರಾರಿ, ಗೋವಿಂದ. ಗೋವಿಂದ ಬ್ರಹ್ಮರಥ ಎಳೆಯುವುದು ನಿಮ್ಮನ್ನು? ಹಾಗಲ್ಲ, ಶ್ರೀನಿವಾಸ, ಬಾಲಾಜಿ ಎನ್ನುವ ಹಾಗೂ ನನ್ನನ್ನು ಕರೆಯುತ್ತಾರೆ. ಇವನು ಶ್ರೀನಿವಾಸ, ನೀನು ನಾನು ಸುದೇವ. ಮತ್ತೆ ಇಲ್ಲಿಗೆ ಯಾಕೆ ಬಂದು 3 ದಾರಿಯಲ್ಲಿ ಹೋಗ್ಬೇಕು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ? ಹಾಗಲ್ಲ, ಮತ್ತೆ ದೂರದಲ್ಲಿ ಇರುವಾಗ ನಾ ಕರೆಯುವುದು ಸುದೇವ ಇಲ್ಲಿ ಬಾರ. ಹಾಗೆ ಕಿವಿ ಸ್ವಲ್ಪ ದೂರ ಒಟ್ಟಿಗೆ ಮಾಡಿದ ಅಷ್ಟೇ. ಒಳ್ಳೆಯದು. ಆದ್ದರಿಂದ ನಾನು ಕೂಡ ಸಾಮಾನ್ಯನಲ್ಲ, ನನ್ನನ್ನು ನೀ ಮದುವೆ ಆಗ್ಬೇಕು. ಸರಿಯಾದಿಂದ ಹೇಳ್ತೇನೆ. ಆಗುವುದಿಲ್ಲ ಮೊದಲೇ ಹೇಳಿ ಆಗಿದೆ. ಹೋಗಿ ಹೋಗಿ ದೊಡ್ಡವರ ಹೆಣ್ಮಕ್ಳು ಬಯಸಿದ್ರೆ ಏನಾಗ್ತದೆ ಗೊತ್ತಾ? ಸ್ವಾಮಿ ಬಂಟಿಗಳಾಗಿ ಹೋದಿ. ಏನೇ ಇರಲಿ, ಈ ವಿಷಯ ನನ್ನ ಅಪ್ಪ ಮನೆಗೆ ಗೊತ್ತಾಗಬಾರ್ದು. ನಾವು ಬಿಸಾಡಿದ ಕಲ್ಲು ಅವರಿಗೆ, ಅವರು ಏರಿ ಬಂದ ತುರಗ ಸತ್ತು ಹೋಗಿದೆ. ಮೆಲ್ಲಗೆ ಜಾರಿಕೊಳ್ಳಿ. ಪರಮ ಪುರುಷರು ನಾರಿಯರಿಗೆ ಪರಿಗಿಸುತ್ತಿದ ಮನದಲ್ಲಿ ಬರಿದೆ ಕೋಪಿಸಿ ಮುಂಬರಿಯಲ ಬಗೆಯಲ್ಲಿ ಬಹು ಮರಳಿದನು ಸ್ಮರನು ಬೇಯಿತಲಿ ತರ ಹರಿ ಹರಿಕೆಯನು ವರಿಸುವ ನೆರವ ಕಾಮೆರುತ್ತ ಬರುವುದಕ್ಕೆ ಏನು ಕಾಡಿನಲ್ಲಿ ಪದ್ಮಾವತಿಯನ್ನು ಕಂಡ ಬಳಿಕ ನನ್ನನ್ನು ನಾನೇ ಕಳೆದುಕೊಂಡಿದ್ದೇನೆ. ಏನೇ ಆಗಲಿ ಆಕೆಯನ್ನು ವಿವಾಹವಾಗಬೇಕನ್ನುವಂತಹ ಸದುದ್ದೇಶವನ್ನು ಹೊಂದಿದ್ದೇನೆ. ಆದರೆ ಈ ವಿಚಾರ ತಾಯಿಗೆ ಗೊತ್ತಾಗಬೇಕು ಎಂದಾದರೆ ನಾನೇನು ಮಾಡಬೇಕು? ಒಂದು ಕೆಲಸವನ್ನ ಮಾಡಬೇಕು. ಆಹಾರವನ್ನು ತ್ಯಜಿಸ್ತೇನೆ, ನೀರನ್ನು ಸೇವಿಸುವುದಿಲ್ಲ, ಮುಸುಕು ಹಾಕಿ ಹಾಗೆ ಮಲಗಿ
ಕಂದ ಕಂದ ಅಯ್ಯೋ ನೀನಿಲ್ಲ ನನಗೇನು ಗತಿ ಕಂದ ಮುಸುಕತೆಗೆ ಮುಸುಲಿದ ತಾಯೇ ಅಮ್ಮ ವನದಿ ಸುಳಿದ ಸೆಯೋಳಿದ ಎಲೆ ತಾಯೇ ಬಿಸಗ ಎಲೆ ತಾಯೇ ಕಾಡಿನಲ್ಲಿ ಮನ ಮುಸಿಮುತ್ತವಳ ವಶದೊಳಿ ಎಲೆ ನಿನ್ನ ಮಗ ಹೀಗಿರುವುದಕ್ಕೆ ಕಾರಣ ಉಂಟಮ್ಮ. ಏನು ಕಂದ? ಹಿಂದೆ ನಿನ್ನಿಂದಲೇ ಶುಭಾಶೀರ್ವಾದವನ್ನು ಪಡೆದುಕೊಂಡು ಕಾನನಕ್ಕೆ ಮೃಗಬೇಟೆಯನ್ನು ಆಡುವುದಕ್ಕಾಗಿ ಹೊರಟವ ನಾನು. ಹೌದು, ಮೃಗಬೇಟೆಯನ್ನು ಆಡಿದೆ. ಆದರೆ ವಿಶೇಷವಾಗಿ ಮೃಗಾಕ್ಷಿಯನ್ನ ಕಂಡೆ. ಒಬ್ಬಳಾಕಿ ಸೌಂದರ್ಯವತಿಯಾದಂತಹ ತರುಣಿಯನ್ನ ಕಂಡಂತಹ ನಾನು ಆಕೆ ಹತ್ತಿರ ಹೋಗಿ ಪರಿಚಯವನ್ನ ಕೇಳಿ ಯಾರಂತೆ? ತೋಂಡಾ ದೇಶದ ಅಧಿಕಾರಿಯಾದಂತಹ ಆಕಾಶರಾಯ ಹಾಗೂ ಧರಣಿ ದೇವಿ ದಂಪತಿಗಳ ಪ್ರೀತಿಯ ಮಗಳಂತೆ ಪದ್ಮಾವತಿ ಅನ್ನುವ ಹಾಗೆ ಆಕೆಯ ಹೆಸರು. ಅಮ್ಮ, ನನಗೊಂದು ಮನವಾಗಿದೆ ಅಮ್ಮ. ಈ ಶ್ರೀನಿವಾಸನ ಜೀವನದಲ್ಲಿ ವಿವಾಹ ಅನ್ನುವಂತ ಯೋಗ ಭಾಗಿ ಇರುತ್ತಿದ್ರೆ ಅದು ಪದ್ಮಾವತಿಯೊಂದಿಗೆ ಮಾತ್ರ. ನೀನೇ ಏನಾದ್ರೂ ಈ ಕೆಲಸವನ್ನ ಮಾಡಬೇಕಮ್ಮ. ಅಯ್ಯೋ ಎಂತ ಮಾತನಾಡ್ತಿದ್ಯಾ ಕಂದ? ಯಾಕಮ್ಮ? ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು, ನಾವು ಬಡವರು. ಈ ಸಂಬಂಧ ಸರಿ ಹೋಗುವುದೇ? ಆಕಾಶ ಭೂಮಿಗೆ ಅಂತರ ಇಲ್ಲವೇ? ಬಡತನದ ಬೇಗೆಯಲ್ಲಿ ಬೆಂದು ಹೋದವರು ನಾವು. ನನಗೆ ವಿವಾಹವಾಗಲೇಬೇಕು. ಹಾಗಿದ್ರೆ ಏನು ಮಾಡುವುದು? ಏನು ಮಾಡುದು? ಸಾಲ ಮಾಡಿದ್ರೆ ಹೇಗಮ್ಮ? ಸಾಲ ಒಳ್ಳೆಯದಾಗಿದೆ ನೀವು ಹೇಳುದು. ಸಾಲ ಮಾಡುವುದೇನ ಸರಿ. ಈ ಸಾಲದ ವಿಚಾರದಲ್ಲಿ ಬಂದರೆ ಸಾಲವನ್ನು ಕೊಂಬುವಾಗ ಹಾಲೋಗರುಂಡಂತೆ ಸಾಲಿಗನು ಒಂದು ಸಾಲವನ್ನು ಕೇಳುವಾಗ ಇಬ್ಬರಿಯ ಕೀಲು ಮುರಿದಂತೆ ಹೀಗಂತ ತಿಳಿದವರು ಹೇಳಿದ್ದಾರೆ. ಸರಿ, ನಮ್ಮಂತವರು ಸಾಲ ಮಾಡಿದ್ರೆ ಅದು ಮರುಪಾವತಿ ಆದ್ರೂ ಹೇಗೆ ಮಾಡುವುದು ಕಂದ? ಅದು ಹೌದಮ್ಮ. ಬಡತನದ ಬೇಗೆಯಲ್ಲಿ ಬೆಂದು ಹೋದಂತಹ ನಮಗೆ ಹಿಂದಿರುಗಿ ಕೊಡುವುದೇ ಒಂದು ಸಮಸ್ಯೆಯಾಗಿ ಹೋಗುತ್ತದೆ. ಕುಬೇರನಿಂದ ಪಡೆದ ಸಾಲವನ್ನು ನಾನು ಪಡೆದುಕೊಳ್ಳುತ್ತೇನೆ. ಆದರೆ ನೀನು ಹೋಗಿ ಆ ಹೆಣ್ಣಿನ ಮನವೊಲಿಸುವಂತಹ ಕೆಲಸವನ್ನ ಮಾಡಬೇಕು. ಆಕಾಶರಾಯನಲ್ಲಿ ಮಾತನಾಡಬೇಕು. ಒಂದು ಉಪಕಾರ ಮಾಡಮ್ಮ. ಅಮ್ಮ ಹೋದ್ರೆ ಸಾಕಾಗುವುದಿಲ್ಲ. ಒಂದು ವೇಳೆ ಅವರು ಹೋದರು ಎಂದಾದರೆ ಕೆಲಸ ಆಗದೆ ಹೋದರೆ ಅದೊಂದು ಪರಿಸ್ಥಿತಿ ಒದಗಿ ಬರ್ತದೆ. ಹಾಗಾಗಿ ತಡ ಮಾಡುವುದಿಲ್ಲ. ಬೇರೊಂದು ರೂಪದಿಂದ ಆಕಾಶರಾಯನಲ್ಲಿ ಹೋಗಿ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸ್ತೇನೆ. ಕಣಿಯ ಬೇಳೆ ಕಣಿಯ ಬೇಳೆ ಕಣಿಯ ಬೇಳೆ ಸತ್ಯದ ಮಾತು ಕೇಳೆ ಸತ್ಯದ ಮಾತು ಕೇಳೆ ಕಣಿಯ ಬೇಳೆ ಕಣಿಯ ಬೇಳೆ ಕಣಿಯ ಬೇಳೆ ನಮ್ಮ ನಾ ಕಣಿಯ ಬೇಳೆ ಕಣಿಯಂತೇನೆ ಮುಖ ನೋಡಿ ಲಕ್ಷಣ ಹೇಳ್ತೇನೆ, ಕೈ ನೋಡಿ ಲಕ್ಷಣ ಹೇಳ್ತೇನೆ, ಎಲ್ಲಾ ವಿಧದ ಲಕ್ಷಣ ಹೇಳ್ತೇನೆ. ನಮಸ್ಕಾರ ಸ್ವಾಮಿ. ನಾನು ಕಣಿ ಹೇಳುವವಳು. ಮುಖ ನೋಡಿ ಲಕ್ಷಣ ಹೇಳ್ತೇನೆ, ಕೈ ನೋಡಿ ಲಕ್ಷಣ ಹೇಳ್ತೇನೆ, ಎಲ್ಲಾ ವಿಧದಲ್ಲಿ ಲಕ್ಷಣ ಹೇಳ್ತೇನೆ ಸ್ವಾಮಿ. ಸ್ವಾಮಿ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಲಕ್ಷಣ ಹೇಳ್ತೇನೆ. ನನಗೆ ಮದುವೆ ಆಗಿದೆ ಸ್ವಾಮಿ. 4 ಜನ ಹೆಣ್ಣು ಮಕ್ಕಳು ನೋಡಿ ಗಂಡ ಘಟ್ಟಕ್ಕೆ ಹೋಗಿದ್ದಾರೆ. ಯಾಕೆ? ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ನೋಡಿ. ನಿಮ್ಮಂತ ಪುಣ್ಯಾತ್ಮರು ಏನಾದರೂ ಕೊಟ್ರೆ ಅದಂತಂದು ಜೀವನ ಸಾಗುತ್ತೆ. ಸ್ವಲ್ಪ ಏನಾದರೂ ಕೊಡಿ. ನಾನೆಂಡಲ ಕೊರ್ಲೆಮ್ಮ ಅರಿ ಕೊರ್ಪಾರ ಹತ್ತು ಮರಿ ಬುಡಡ. ಮಂತ್ರಿ ಮನದೊಳು ಚಿಂತಿಸುತ್ತ ಕಾಂತೆಯ ಕರ ಕೊಡತನ ಸಂತೈಸುವೆ ಸುದ್ದೆಯನುತ ದುಗುಡವಿದೇನು ಕೇಳಿತು ಮಗಳೇ
ಮಾಡು ಅಂತ ಹೇಳಿದ್ರು ಊಟವನ್ನೇ ಮಾಡುವುದಿಲ್ಲ. ಇದು ಹಾಲು ಕುಡಿಯಮ್ಮ, ಹಾಲನ್ನೂ ಕೂಡ ಕುಡಿಯುವುದಿಲ್ಲಂತೆ ನೀನು, ಹಣ್ಣು ಹಪ್ಪಳಗಳನ್ನು ತಿನ್ನುವುದಿಲ್ಲಂತೆ. ಯಾಕೆ ತಾಯಿ ಹೀಗೆ ಮೌನವಾಗಿದ್ದಿ? ಇದೋ ನಿನ್ನ ಅಪ್ಪನಲ್ಲಿ ಒಂದು ಮಾತಾಡಮ್ಮ. ಯಾಕೆ ಮೌನವಾಗಿದ್ದಿ? ಮಾತಾಡ್ತಾರೆ, ಮಾತಾಡಮ್ಮ ಮಗಳೇ, ಮಾತಾಡು ಮಾತಾಡು. ಅಪ್ಪ ಅಯ್ಯೋ ತಾರಾ ಮಾಡಿದಿ, ಏನಾಯ್ತು ಇವಳಿಗೆ? ಏನಾಯ್ತು? ಏನಾದ್ರು ಹೇಳಮ್ಮ. ಮಗನೇ ಮಾಲಿನಿ, ಅರಮನೆಯಲ್ಲಿ ಏನಾದ್ರೂ ಕೊರತೆ ಐತೆ? ಏನಾದ್ರೂ ಆಭರಣದಲ್ಲಿ ಕೊರತೆ ಐತೆ? ಏನಾಯ್ತು? ನಮ್ಮ ಅರಮನೆಯಲ್ಲಿ ಕೊರತೆ ಆಗುವುದಕ್ಕೆ ಸಾಧ್ಯ ಉಂಟು? ಅರಮನೆಯಲ್ಲಿ ಎಲ್ಲ ಬೇಕಾದುಂಟು. ಏನಾಯ್ತು ಗೊತ್ತಾಗ ಮಾತಾಡುದಿಲ್ಲ, ಕಣ್ಣು ಬಿಡುವುದಿಲ್ಲ. ಅಯ್ಯೋ ದೇವರೇ, ಏನು ಮಾಡು? ಓ ಮಂತ್ರಿಗಳೇ, ನೀವು ಎಲ್ಲಿದ್ದೀರಿ ಮಂತ್ರಿಗಳೇ? ಒಮ್ಮೆ ಬನ್ನಿ, ಒಮ್ಮೆ ಬನ್ನಿ. ಮಹಾರಾಜರೇ, ಮಂತ್ರಿಗಳೇ, ಏನಿದು ಬೊಬ್ಬೆ? ನೋಡಿದ್ದೀರಾ ಯಾರನ್ನು? ನನ್ನ ಮಗಳು ಕಣ್ಣು ಬಿಡುವುದಿಲ್ಲ, ಮಾತಾಡುವುದಿಲ್ಲ, ಸರಿಯಾಗಿ ಊಟ ಮಾಡುವುದಿಲ್ಲ. ಅಯ್ಯೋ ದೇವರೇ, ಏನು ನೋಡಿ ನೋಡಿ ನೋಡಿ, ಏನಾಯ್ತು ಗೊತ್ತಾಗುದಿಲ್ಲ. ಏನಾಯ್ತು? 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 ಮಹಾರಾಜರೇ, ಇಲ್ಲಿಗೆ ಬನ್ನಿ. ಎಂತದ್ದು? ಹರಕೆ ಏನಾದ್ರೂ ಉಳಿದಿದ ಕೊಡುವುದಕ್ಕೆ? ಹರಕೆ? ನಾನು ಹರಕೆಯನ್ನು ಹೇಳದ ಜಾತಿ ಅಲ್ಲ. ಏನಾದ್ರೂ ಹರಕೆ ಹೇಳಿದ್ರೆ ಇಲ್ಲಿ ಆಗಿರ್ಬೋದು. ನನ್ನ ನೆನಪಿಗೆ ಬರುವುದಿಲ್ಲ. ನಾನು ಹರಕೆ ಹೇಳಿದ್ದೀನಿ. ಹಾಗಾದ್ರೆ ಹೀಗೆ ಮಾಡುವ, ಹರಕೆ ಒಂದು ಹೇಳುವ. ನಾವು ಹೇಳುವ ಮಹಾಗಣಪತಿ ದೇವರಿಗೆ ಒಂದು ಪಂಚಕಜ್ಜಾಯ ಹೇಳುವ. ಹೌದಾ? ಆಗ ಸರಿ ಹೋಗ್ತ. ನನ್ನ ಮಗಳು ಸರಿಯಾಗ್ತಾಳ? ಒಂದು ಓ ಮಹಾಗಣಪತಿ ದೇವರೇ, ನಿನಗೆ ಒಂದಲ್ಲ 10 ಪಂಚಕಜ್ಜಾಯನ್ನು ಮಾಡಿದ್ದೇನೆ. ನನ್ನ ಮಗಳಿಗೆ ಎದ್ದು ಬಂದು ನನ್ನಲ್ಲಿ ಮಾತಾಡಿ ನನ್ನನ್ನು ಮುಖ ನೋಡಿ ಪದ್ಮಾವತಿ ಪದ್ಮಾವತಿ ಮಾತಾಡುದಿಲ್ಲ, ಹೇಳುದೇ ಇಲ್ಲಲ್ಲ. ಈಗ ಗಣಪತಿ ದೇವರಿಗೆ ಆಯ್ತು, ಇನ್ನೊಂದು ಹೇಳುವ. ಎಂತದ್ದು? ಮಾಲಿಂಗೇಶ್ವರ ದೇವರಿಗೆ ಒಂದು ರುದ್ರಾಭಿಷೇಕ ಹೇಳುವ. ಇದು ಎಲ್ಲ ದೇವರಿಗೆ ಹೇಳಬೇಕಾ? ಅದೆಲ್ಲ ಹೇಳುವ ಅಂತ ಮಗಳಿಗೋಸ್ಕರ. ಇದು ಮಹಾಲಿಂಗೇಶ್ವರಿಗೆ ಎಂತದ್ದು ಹೇಳುದು? ರುದ್ರಾಭಿಷೇಕ ಒಂದು. ರುದ್ರಾಭಿಷೇಕ? ಹೌದು. ಓ ಮಹಾಲಿಂಗೇಶ್ವರ ದೇವರೇ, ನನ್ನ ಮಗಳು ಎಂದು ಬಂದು ನನ್ನಲ್ಲಿ ಮಾತಾಡಿದ್ರೆ ನಿನಗೆ ಒಂದಲ್ಲ ಶತ ರುದ್ರಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮಗಳು ನನ್ನ ಒಬ್ಬ ಮುಖವನ್ನು ನೋಡ್ಲಿ ಬರ್ಲಿ ನೋಡ್ಲಿ ನೋಡ್ಲಿ. ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ಅಯ್ಯೋ ಮಾತಾಡದೆ ಇರಲ್ಲ, ಏನು ಮಾಡಪ್ಪ? ಅಯ್ಯೋ ನನ್ನ ಎಂತದ್ದು ಎಂತದ್ದು? ನನಗೂ ಅವಸರ ಮಗಳಲ್ವಾ? ಅವಸರ ಮಾಡಬೇಡಿ, ಎಂತ ಅವಸರ ಮಾಡಬೇಡಿ. ಇನ್ನೊಂದು ದೇವರಿಗೆ ಒಂದು ಹೇಳುವ. ಇನ್ನೂ ಕೂಡ ದೇವರಿದ್ದಾರ? ದೇವರಿದ್ದಾರೆ. ಯಾವುದು? ದೇವಿ. ಅವರನ್ನು ಮರೆತಿದ್ದೇವೆ. ಒಂದು ಕುಂಕುಮಾರ್ಚನೆ ಹೇಳುವ. ಸ್ವಾಮಿ ದೇವರೇ, ಅದು ದುರ್ಗಾ ಪರಮೇಶ್ವರಿ. ನಿನಗೆ ನಾನು ಕುಂಕುಮಾರ್ಚನೆಯನ್ನು ಮಾಡುತ್ತೇನೆ. ನನ್ನ ಮಗಳು ಎದ್ದು ಬಂದು ನನ್ನಲ್ಲಿ ಮಾತಾಡಿ ಅಪ್ಪ ಅಂತ ಒಮ್ಮೆ ಕರೀರಪ್ಪ. ಅಪ್ಪ ಅಂತ ಒಮ್ಮೆ ಕರಿಯ. ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ಅಯ್ಯೋ, ಎಷ್ಟು ಹರಕೆ ಹೇಳಿದ್ರು ಕೂಡ ಮಗಳು ಏನು ಮಾಡುದು? ಏನು ಮಾಡುದಪ್ಪ? ಮಹಾರಾಜರೇ, ಎಂತದ್ದು? ಒಂದು ಉಪಾಯ ಮಾಡುವ. ಎಂತದ್ದು ನಮ್ಮ ಉಪಾಯ? ಊರಿನಲ್ಲಿ ಕೊರವಂಜಿದ್ದ. ಈ ಊರಿಗೆ ಬಂದ ಹೇಳ್ತಾಳೆ. ಹೌದಾ? ನಿಮ್ಮ ಮಗಳಿಗೆ ಏನಾಯಿತು ಎಂಬುದನ್ನು ಆಕೆ ಎಲ್ಲೇ ಕೇಳಬೇಕು. ಉಪಾಯ ಒಳ್ಳೇದು. ಕೇಳು, ಒಂದು ಪ್ರಶ್ನೆ ಕೇಳು ಅವಳಲ್ಲಿ. ಪ್ರಶ್ನೆಯನ್ನು ಕೇಳಿದ್ರೆ ತಿಳಿಯಬಹುದಲ್ವಾ? ಹೇಳಿದ್ದಾರೆ ಕೊರವಂಜಿ. ಯಾರಲ್ಲಿ ಕೊರವಂಜಿ? ಕೊರವಂಜಿ ಕೊರವಂಜಿ ಅವಳು ಹೇಳಿದ್ದಾಳೆ ಬರ್ಲಿಕ್ಕೆ. ಮಗಳೇ, ಅವಳು ಬರುವ ಬಂದು ಏನು ಅಯ್ಯೋ ಮುಖ ನೋಡಿ ಹೇಳ್ತೀಯಾ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಾಯಿ ನಾಯಿ ಅಲ್ಲಿ ಕಟ್ಟಿ ಹಾಕಿ, ನಾಯಿ ಕಟ್ಟಿ ಹಾಕಿ. ಇಲ್ಲ, ಎಂತದ್ದು ಕಟ್ಟಿ ಹಾಕಿ? ಎಂತದದು? ಕಟ್ಟಿ ಹಾಕುದಂತೆ. ಓ ಪ್ರಶ್ನೆ. ಕಡ್ಡಿ ಪ್ರಶ್ನೆಗೆ ಕಡ್ಡಿ ಹಾಕುದು. ಮಹಾರಾಜರೇ, ಆದಷ್ಟು ಬೇಗ ಇವಳ ಮಗಳು ಹೇಳುವುದಿಲ್ಲಂತೆ. ಹೌದಾ? ಹೌದು. ನಿಮ್ಮ ಮುಖ ನೀವೆಲ್ಲ ಮುಖ ನೋಡಿ ಹೇಳ್ತೀರಂತೆ, ಕೈ ನೋಡಿ ಹೇಳ್ತೀರಂತೆ. ನಿಮ್ಮನ್ನೆಲ್ಲ ಈಗ ನಂಬ್ಲಿಕ್ಕೆ ಆಗುದಿಲ್ಲ. ಸುಬ್ರಹ್ಮಣ್ಯ ದೇವರ ಅನುಗ್ರಹ ಲಕ್ಷಣ ಹೇಳ್ತೇನೆ. ನಾನು ಸತ್ಯವನ್ನು ಹೇಳ್ತೇನೆ, ಸುಳ್ಳನ್ನು ಯಾವತ್ತು ಹೇಳುವಲ್ಲ. ಹಾಗಾದ್ರೆ ಸತ್ಯ ಹೇಳ್ತೇನೆ. ನಿಮ್ಮನ್ನು ನಂಬ್ಲಿಕ್ಕೆ ಆಗುದಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ನಿಮ್ಮ ಲಕ್ಷಣ ಬೇಕೆ? ಹಾಗೆ ತುಂಬಾ ಜನ ಬರ್ತಾರೆ. ಮಂತ್ರಿಗಳೇ, ತಲೆ
ನಿಮ್ಮ ತಾಯಿಗೆ ನೀವು 3 ಜನ ಮಕ್ಕಳು ಹೌದಾ? ಹೌದು. 2 ಗಂಡು 1 ಹೆಣ್ಣು. ಹೌದಪ್ಪ. ಸತ್ಯವೇ? ಸತ್ಯ. ಉದ್ಯೋಗದ ಬಗ್ಗೆ ಏನಾದ್ರೂ ಹೇಳ್ಬೇಕಾ? ಬೇಡ 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 ಬೇಡ, ಇಷ್ಟು ಸಾಕು, ಇಷ್ಟು ಸಾಕು. ನಿಮ್ಮ ಮೇಲೆ ಅದು ತಲೆ ಮೇಲೆ ಇಟ್ಟರೆ ಅದು ದೇವರ ಅನುಗ್ರಹ ಖಂಡಿತ. ಈಗ ಯಾರ ಲಕ್ಷಣ ಮಗಳು ಮಹಾರಾಜರೇ, ಮೊನ್ನೆ ನಿಮ್ಮ ಮಗಳು ಎಲ್ಲಿಯಾದ್ರೂ ಹೋಗಿದ್ದುಂಟಾ ಜಲಕೇಲಿಗೆ? ನನ್ನ ಮಗಳು ಎಲ್ಲಿಯಾದ್ರೂ ಹೋಗದಂತುಂಟ? ನೀವೆಲ್ಲ ಜೊತೆಯಲ್ಲಿ ಯಾರಾದ್ರೂ ಹೋಗಿದ್ದಾರೆ ಸ್ವಾಮಿ? ಮಹಾರಾಜರೇ, ಇವರು ಜಲಕೆಯಲ್ಲಿ ಆಡಿದ್ದು ಮಾತ್ರವಲ್ಲ, ಸ್ವಲ್ಪ ವಿಶ್ರಾಂತಿ ಪಡೆದಿರುವ ಸಂದರ್ಭದಲ್ಲಿ ಅಲ್ಲಿಗೆ 4 ಜನ ಹೆಣ್ಣು ಮಕ್ಕಳು ಇದು ಸತ್ಯವೇ? 4 ಮಂದಿ ಬಂದ್ರ? ಹೌದು. 4 ಬಿಡ್ತೇನೆ ಮಹಾರಾಜರೇ, ಅದರಲ್ಲಿ ಒಬ್ಬ ಕಪ್ಪಿನವ ಇದ್ದ. ಹೌದು. ಅವ ಯಾಕೆ ಬಂದದಪ್ಪ? ಅವರಿಗೆ ಸರಸವಾಗಿ ಮಾತು ಬೆಲೆ ಇತ್ತು ಸ್ವಾಮಿ, ಅಷ್ಟು ಮಾತ್ರವಲ್ಲ, ಆಮೇಲೆ ವಿರಾಸವಾಗಿ ಹೋಯಿತು. ಅಷ್ಟು ಮಾತ್ರವಲ್ಲ, ಅವ ಏರಿ ಬಂದ ಕುದುರೆಯಲ್ಲಿ ಇವರು ಕಲ್ಲು. ಸತ್ಯವೇ? ಏನಾಯ್ತು ನಿಮ್ಮ ಮಗಳಿಗೆ? ಹಾಗೆ ಮಹಾರಾಜರೇ, ಎಲ್ಲವೂ ಕುದುರೆ ಬಂದಿದ್ದೀರಾ? ಮುಖಕ್ಕೆ ಮಹಾರಾಜರೇ, ಈಗ ಅವ ಕೋಪಗೊಂಡಿದ್ದಾನೆ. ಹೌದು ಮಹಾರಾಜರೇ. ಯಾರಿಗೂ ಕೋಪ ಬರುವುದಿಲ್ಲ. ಅವ ಯಾರಂತ ಭಾವಿಸಿಕೊಂಡಿದ್ದೆ? ಅವ ಮಾಧವ. ಅವ ಶ್ರೀನಿವಾಸ. ಹೌದು ಮಹಾರಾಜರೇ. ಶ್ರೀನಿವಾಸ ಮತ್ತೆ ಅವ ವೆಂಕಟರಮಣ. ಇದೆಲ್ಲ ಒಬ್ಬನೇ? ಅವನ ಒಬ್ಬನೇ ಹೆಸರು. ಪಾಪ ಮುಖ ನೋಡಿ. ಈಗ ಏನೇ ಆಗ್ಲಿ ಮಹಾರಾಜರೇ, ನಿಮ್ಮ ಮಗಳು ಮೊದಲಿನ ಹಾಗೆ ಗುಣಮುಖವಾಗ್ಬೇಕಲ್ಲ. ಹೌದು. ಅದಕ್ಕೊಂದು ಕೆಲಸ ಮಾಡಿ ಆ ವೆಂಕಟರಮನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರೆ ಖಂಡಿತವಾಗಿ ಗುಣಮುಖವಾಗುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ. ಅಮ್ಮ, ಒಂದಮ್ಮ, ನಿನ್ನ ಮಾತು ನಾನು ನಂಬ್ದೆ. ಖಂಡಿತ ಎತ್ತು ಪ್ರಾರ್ಥನೆ ಮಾಡಿ ದೇವರಲ್ಲಿ, ಮತ್ತೆ ನಿಮಗೆಲ್ಲ ಗೊತ್ತಾಗ್ತದೆ. ನನ್ನ ಮಗನನ್ನು ಕಪ್ಪಿನವರಿಗೆ ಕೊಡ್ಬೇಕಾ ಮಗಳನ್ನು? ಏನು ಮಾಡುದು ಮಹಾರಾಜರೇ? ನನ್ನ ಮಗಳು ಎಷ್ಟು ಬರ್ಬೇಕಲ್ಲ? ಹೌದು. ಕಪ್ಪಿನವ ಮಾಧವನಂತೆ, ವೆಂಕಟರಮಣನಂತೆ. ಅಯ್ಯೋ, ಓ ವೆಂಕಟರಮಣ, ನನ್ನ ಮಗಳು ಮೊದಲಂತೆ ಎದ್ದು ಬಂದು ನನ್ನಲ್ಲಿ ಮಾತಾಡಿ ಊಟವನ್ನು ಸೇವಿಸಿದ್ರೆ ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ವೆಂಕಟರಮಣ. ಮಹಾರಾಜರೇ, ಇಲ್ಲಿ ನೋಡಿ ಮಗಳು. ಮಗಳೇ, ಯಾವುದು? ನಾನು ನಿನ್ನ ಅಪ್ಪ ಗೊತ್ತಾಗ್ತದೆ. ಅಪ್ಪ, ನಾನೆಲ್ಲಿದ್ದೇನೆ? ನನಗೆ ಯಾಕೆ ಹೀಗಾಯ್ತು? ಇದು ನೀನು ಏನಾಯ್ತಮ್ಮ? ಏನಾಗಲಿಲ್ಲಲ್ಲ? ಎಂತದ್ದು ಇದು? ಕಣಿ ಯಾಕೆ ಬಂದದಪ್ಪ? ನನಗೇನಾಯ್ತು? ಮಗಳೇ, ಅಪ್ಪ, ಅದು ಯಾರಂತ ಗೊತ್ತಾಗಲಿಲ್ಲ. ಇಲ್ವಲ್ಲ, ಕೊರವಂಜಿ ಅಲ್ವಾ? ಬಂದದ್ದು ಕೊರವಂಜಿ ನಮ್ಮ ಊರಿನಲ್ಲಿ ಸುತ್ತಾಡಿಕೊಂಡು. ಸರಿಯಪ್ಪ, ಏನಾಯ್ತು? ಅವಳೇ ನಿನಗೆ ಆ ವೆಂಕಟರಮಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ರು. ಮದುವೆ ಮಾಡ್ತೀರಾ? ಅದಕ್ಕೆ ನಾನು ಪ್ರಾರ್ಥನೆ ಮಾಡಿದೆ. ಮಾಡಿ ಕಪ್ಪಿನವನು ಆದ್ರೂ ಕೂಡ ವೆಂಕಟರಮಣ ನಿನಗೆ ಮದುವೆ ಮಾಡ್ತೇನೆ ಅಂತ ನಾನು ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಹೋಯ್ತು. ಮಗ, ಎಲ್ಲ ಕೊರವಂಜಿ. ಏನಮ್ಮ, ನೀನು ಮದುವೆಗೆ ಬರ್ಲೇಬೇಕು. ಅಯ್ಯೋ ದೇವರೇ, ನಾನು ಬಾರದಿದ್ರೆ ನಿನ್ನ ಮದುವೆ ಆಗುದಿಲ್ಲಮ್ಮ. ಖಂಡಿತವಾಗಿ ಬರ್ತೇನೆ. ಸ್ವಲ್ಪ ಮಾತು ಕೇಳು. ಏನು? ನೀನು ಮದುವೆಗೆ ಬರುವುದಿಲ್ಲ, ನಾಡ್ದು ಕೊಡುವುದನ್ನು ಇವತ್ತೇ ಕೊಟ್ಟು ಬಿಡ್ತೇನೆ. ನಾನು ಬರ್ತೇನೆ ಮಹಾರಾಜರೇ. ನಾನು ಬಾರದಿದ್ರೆ ನಿಮ್ಮ ಮಗಳ ಮದುವೆ ಆಗುದಿಲ್ಲ. ಖಂಡಿತವಾಗಿ ಮದುವೆ ಆಗುದಿಲ್ಲ. ಹೌದು, ಬರ್ತೇನೆ. ಯೋಚನೆ ಮಾಡಬೇಡಮ್ಮ, ಖಂಡಿತವಾಗಿ ಬರ್ತೇನೆ. ಹಾಗಾದ್ರೆ ಆಯ್ತಾ? ಮದುವೆಗೆ ಬಾ. ಆಯ್ತಾ? ಆಯ್ತಮ್ಮ, ಒಳಗೆ ಊಟ ಮಾಡಾಯ್ತಾ? ಹಾಲು ಕುಡಿ ಆಯ್ತಾ? ಸರಿಯಾಗಿ ತಿನ್ನು ಮಹಾರಾಜರೇ. ಆದಷ್ಟು ಬೇಗ ಮದುವೆಗೆ ಬರೀಬೇಕು. ಕೆಲಸ ಉಂಟು, ಇದೆಲ್ಲ ನಿಮ್ಮ ತಡೆ. ಹೋಗು.
ಇದ್ದಾರೆ ಪೌರೋಹಿತ್ಯಕ್ಕೆ. ಬ್ರಹ್ಮದೇವರು, ಪರಮೇಶ್ವರ ದೇವರು ಪರಮೇಶ್ವರ ದೇವರು, ಇಂದ್ರಾದಿ ದೇವತೆಗಳು ಕೂಡ ಎಲ್ಲರೂ ಕುಬೇರ ಇದ್ದಾನೆ. ಅವ ಬಂದ ಮೇಲೆ ಇನ್ನೇ ಇರಬೇಕು. ಏನು ಮಾಡುದಿಲ್ಲ. ಶ್ರೀನಿವಾಸ ಕಲ್ಯಾಣ ಆದಷ್ಟು ಬೇಗ ಆಗ್ಬೇಕಲ್ಲ. ಆಗ್ಬೇಕಿದ್ರೆ ಮಗಳು ಬೇಕಲ್ಲ. ಯಾರಲ್ಲಿ ಮಗಳನ್ನು ಕರ್ಕೊಂಡು ಬನ್ನಿ. ನೋಡಿ ನನ್ನ ಮಗಳ ಮುಖಂಡಿ ಎಷ್ಟು ಮುದ್ದಾದ ಮುಖ. ನಿಮ್ಮ ಹಾಗೆ ನನ್ನ ಹಾಗೆ. ಹೌದು. ದೇವರೇ, ಇನ್ನು ತಡ ಮಾಡುದಲ್ಲ, ಆದಷ್ಟು ಬೇಗ ಒಂದು ಹೂವಿನ ಮಾಲೆ ತಗೊಳ್ಳಿ. ಅಮ್ಮ, ನೀನು ತಲೆ ತಗ್ಗಿಸ್ಬೇಡ ಆಯ್ತಾ? ನೀನೇ ಮೊದಲೇ ಹೇಳಿಕೊಡು. ಅಲ್ಲ ನನ್ನ ಮಗಳಲ್ವ ತಲೆ ತಗ್ಗಿಸ್ಬೇಕು. ಊದುದಿಲ್ಲ. ಕೊಡುವುದನ್ನು ಕೊಡ್ತೇವೆ ನಾವು, ಸಾಕು ನೀವು. ಅಯ್ಯೋ, ಮದುವೆ ಅಂತ ಆಯ್ತು. ಅಯ್ಯೋ ದೇವರೇ, ನನ್ನ ಅಲ್ಲಿಯೇ ಏನಾದರೂ ಬಳುವಳಿ ಕೊಡಬೇಕಲ್ವ ನಮ್ಮಲ್ಲಿ. ವೆಂಕಟರಮಣ ದೇವರೇ, ಮುತ್ತಿನ ಕಿರೀಟ ಒಂದು ಉಂಟು. ಇದು ನೀವು ಮೊದಲಿನಿಂದಲೇ ಬಂದದ್ದು ನಮ್ಮ ವಂಶಕ್ಕೆ. ಈ ಕಿರೀಟವನ್ನು ನಿಮಗೆ ಧಾರಣೆ ಮಾಡ್ತೇನೆ ನಾನು. ಆದಿತ್ತಲ್ವಾ? ಭಯಪಡಬೇಡಿ, ಯಾರು ಗೊಬ್ಬೆ ಕೇಳುವುದು. ಆರ್ಭಟಿಸಿದ್ದು ಪಿಶಾಚಿ ಹೌದು ಅಂತ ಆದ್ರೂ ಆತ ಬೇರೆ ಯಾರೂ ಅಲ್ಲ, ಚೋಳರಾಜ. ನನ್ನಿಂದಲೇ ಶಾಪಗ್ರಸ್ತನಾದವ. ಹಿಂದಕ್ಕಾದ್ರೂ ವೈಕುಂಠವನ್ನ ತೊರೆದು ನಾನು ಭುವಿಗಿಳಿದಂತಹ ಕಾಲಕ್ಕೆ ಹುತ್ತವನ್ನೇ ಆಶ್ರಯಿಸಿಕೊಂಡಿದ್ದೆ. ಆ ಕಾಲಕ್ಕೆ ಕಪಿಲೆ ಎಂಬಂತಹದೇನು ಪ್ರತಿದಿನವೂ ಬಂದು ಹಾಲೆರೆಯುವುದರ ಮೂಲಕವಾಗಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇತ್ತು. ಹೌದು. ತದನಂತರ ಈ ವಿಚಾರವನ್ನು ತಿಳಿದಂತಹ ಗೋಪಾಲಕರು ಅರಸನಂತಹ ಚೋಳರಾಜನಲ್ಲಿ ಹೋಗಿ ಹೇಳಿದವಾಗ ಕುಪಿತಗೊಂಡಂತಹ ಚೋಳರಾಜ ಅವರ ದಂಡುಪಡೆಯನ್ನು ಕರೆದುಕೊಂಡು ಬಂದು ಹುತ್ತವನ್ನು ದೇನುವನ್ನು ದಂಡಿಸುವುದಕ್ಕೆ ಮುಂದಾದ. ಆ ಕಾಲಕ್ಕೆ ಹುತ್ತವನ್ನು ಪುಡಿಗೈಯುವಂತಹ ಹೊತ್ತಿಗೆ ಒಂದು ಏಟು ನನ್ನ ತಲೆಗೆ ಬಿದ್ದ. ರಕ್ತ ಒಸರುವುದಕ್ಕೆ ಆರಂಭವಾಯಿತು. ಕೋಪಗೊಂಡಂತಹ ನಾನು ಶಾಪವನ್ನೇ ಕೊಟ್ಟೆ. ಏನು ಅಂತ? ಆತ ಸತ್ತೇ ಹೋದ. ತದನಂತರ ಚೋಳರಾಜ ಬಂದು ನನ್ನನ್ನು ಹೀನಮಾನವಾಗಿ ಬೈಯುವುದಕ್ಕೆ ತೊಡಗಿದ. ಆ ಕಾಲಕ್ಕೆ ನಾನು ಆತನನ್ನು ಶಪಿಸಿದ್ದು ಹೇಗೆ? ಪಿಶಾಚಿಯ ಕೃತ್ಯವನ್ನು ಎಸಗಿದ ಕಾರಣ ನೀನು ಮುಂದೆ ಪಿಶಾಚಿಯಾಗಿ ಹೋಗು ಅನ್ನುವ ಹಾಗೆ. ತದನಂತರ ಶಾಪದಿಂದ ನೊಂದಂತಹ ಆತ ಈ ಶಾಪದ ಪರಿಮಾರ್ಜನೆ ಹೇಗೆ ಅನ್ನುವ ಹಾಗೆ ನನ್ನಲ್ಲಿ ಕೇಳಿಕೊಂಡಾಗ ನಾನೇ ಹೇಳಿದೆ, ಮುಂದೊಂದು ಕಾಲದಲ್ಲಿ ಆಕಾಶರಾಯನಿಂದ ಮುತ್ತಿನ ಕಿರೀಟವನ್ನು ನಾನು ಧಾರಣೆ ಮಾಡ್ತೇನೆ. ಆ ಶುಕ್ರವಾರದಂದು 6 ಗಳಿಗೆ ಸರಿಯಾಗಿ ನನ್ನನ್ನು ವೀಕ್ಷಿಸಿದ್ದೇ ಹೌದು ಅಂತಾದ್ರೆ ನಿನ್ನ ಪಿಶಾಚಿ ರೂಪ ಹೋಗಿ ಮರಳಿ ಯಥಾಸ್ಥಿತಿಯನ್ನು ತಲುಪುತ್ತೆ ಅನ್ನುವ ಹಾಗೆ. ಓ, ಈಗ ಅವರಿಗೆ ವಿಶಾಪವಾಗಿದೆ. ಹಾಗೆ ವಿಚಾರ ಆದಿತ್ತು. ಏನು ಅಂತ ಬೇಕಲ್ವಾ ಅಮ್ಮ? ನಿಮ್ಮಲ್ಲಿ ಸ್ವಲ್ಪ ಮಾತನಾಡೋದಕ್ಕೂ ನೀವು ನನ್ನ ಸಾಕು ತಾಯಿ ಆದರೂ ಕೂಡ ಹೆತ್ತವರಿಗಿಂತಲೂ ಅತಿಯಾದಂತಹ ಪ್ರೀತಿಯನ್ನು ತೋರಿಸಿದವಳು. ಅಮ್ಮ, ಈ ಕಾಲದಲ್ಲಿ ಮಾತ್ರ ನೀನು ನನಗೆ ತಾಯಿಯಲ್ಲ, ಹಿಂದಿನ ಜನ್ಮದಲ್ಲೂ ನೀನು ತಾಯಿಯೇ ಆಗಿತ್ತು. ನೀನು ಯಶೋದೆಯಾಗಿರುವಂತಹ ಕಾಲಕ್ಕೆ 16,008 ಮಂದಿ ಮಡದಿಯರು ನನಗಿದ್ದವು. ಆ ಕಾಲಕ್ಕೆ ಒಂದು ಮದುವೆಯನ್ನು ನಿನಗೆ ಕಾಣುವುದಕ್ಕೆ ಅಸಮರ್ಥವಾಯಿತು. ಅಂತಹ ಯೋಗ್ಯತೆಯನ್ನು ನೀನು ಹೊಂದಿಲ್ಲವಾಯಿತು. ಆದರೆ ಆ ಕಾಲಕ್ಕೆ ಬೇಸರವಾದಂತಹ ನೀನೇ ಹೇಳಿದಂತಹ ಮಾತು, ನಿನ್ನ ವಿವಾಹವನ್ನು ನಾನು ಕಣ್ತುಂಬಿಸಿಕೊಳ್ಳುವಂತಹ ಬಗೆಯಂತು ಅನ್ನುವ ಹಾಗೆ. ಆಗ ನಿನ್ನಲ್ಲಿಯೇ ಹೇಳಿದ್ದೆ, ಮುಂದೊಂದು ಜನ್ಮದಲ್ಲಿ ಖಂಡಿತವಾಗಿ ಈಡೇರಿಸ್ತೇನೆ ಅನ್ನುವ ಹಾಗೆ. ಈಗ ನೋಡು, ಶ್ರೀನಿವಾಸ ಕಲ್ಯಾಣವನ್ನು ನಿನ್ನಿಂದಲೇ ಆಗುವ ಹಾಗೆ ಮಾಡಿಸಿದೆ. ಅಷ್ಟು ಮಾತ್ರ ಅಲ್ಲ, ನೀನು ಸದಾಕಾಲ ನನ್ನ ಜೊತೆಯಲ್ಲಿ ಇರಬೇಕು. ಅದು ಹೇಗೆ? ನಿನ್ನನ್ನು ಬಕುಳ ಮಾಲಿಕೆಯಾಗಿ ನಾನು ಕೊರಳಿಗೆ ಧರಿಸ್ತೇನೆ. ಈ ಬಕುಳ ಮಾಲಿಕೆಯ ವಿಶೇಷತೆ ಏನು ಅಂತ ಕೇಳಿದರೆ, ಯಾವ ಹೂವಾದರೂ ಬಾಡಿದ ತದನಂತರ ಪರಿಮಳವನ್ನು ಕಳೆದುಕೊಳ್ತದೆ. ಆದರೆ ಬಕುಳ ಮಾಲಿಕೆ ಹಾಗಲ್ಲ, ಬಾಡಿದ ತದನಂತರವು ಪರಿಮಳವನ್ನು ಹೊರಸೂಸ್ತಾ ಇರ್ತದೆ. ನಿನ್ನ ಮನಸ್ಸಿನ ಹಾಗೆ ಆಗಲಿ ಅಮ್ಮ. ಸಂತೋಷ ಆಯ್ತು. ಅಷ್ಟು ಮಾತ್ರ ಅಲ್ಲ ದೇವರೇ, ಇನ್ನು ಮುಂದೆ ಮಾವ ನನಗೊಂದು ಉಪಕಾರವನ್ನು ಮಾಡ್ತೀರಾ? ನಾನು ಉಪಕಾರವನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಆಜ್ಞೆ ಆದ್ರೆ ಸಾಕಲ್ಲ, ನಾನು ಮಾಡ್ತೇನೆ. ಭವ್ಯವಾದಂತಹ ದೇಗುಲವನ್ನು ಕಟ್ಟಿಕೊಡಬೇಕು. ಎಲ್ಲಿ? 7 ಬೆಟ್ಟದ ಮೇಲಿರುವಂತಹ ತಿರುಮಲ ಎನ್ನುವಂತಹ ಕ್ಷೇತ್ರದಲ್ಲಿ ನನಗೊಂದು ಮಂದಿರವಾಗಬೇಕು. ಅಲ್ಲಿ ನಾನು ನೆಲೆಸುವುದರ ಮೂಲಕವಾಗಿ ತಿರುಪತಿಯ ವೆಂಕಟರಮಣನಾಗಿಯೂ ಬಾಲಾಜಿ ಆಗಿಯೂ ಸಕಲರ ಸಂಕಟವನ್ನು ದೂರೀಕರಿಸುತ್ತಾ ನಾನು
ಬರ್ತೇನೆ. ಆ ಕಾಲಕ್ಕೆ ನನ್ನನ್ನು ಕಾಣೋದಕ್ಕಾಗಿ ಬರುವಂತಹ ಭಕ್ತರು ಬರೇ ಕೈಯಲ್ಲಿ ಬರಕೂಡದು, ಮುಡಿಪಿನ ರೂಪದಲ್ಲಿ ಹಣವನ್ನು ಹೊತ್ತು ತರಬೇಕು. ಅವರು ತಂದಂತಹ ಮುಡಿಪಿನ ಹಣ ಏನುಂಟು, ನಾನು ಕುಬೇರನಿಂದ ಪಡೆದಂತಹ ಸಾಲದ ಮರುಪಾವತಿ ಆಗ್ತದೆ ಸಮುದ್ರ ರಾಜನ ಮುಖೇನವಾಗಿ. ಅಷ್ಟು ಮಾತ್ರ ಅಲ್ಲ, ನೇರವಾಗಿ ನನ್ನಲ್ಲಿಗೆ ಬರುವುದಲ್ಲ ಭಕ್ತರು. ಮೊದಲು ವರಾಹ ಸ್ವಾಮಿಯನ್ನು ಭೇಟಿಯಾಗಬೇಕು. ಯಾಕೆ? ಹಿಂದೆ ನನಗೆ ನೆಲೆಸುವುದಕ್ಕೆ ಜಾಗ ಇಲ್ಲದೆ ಇರುವಂತಹ ಕಾಲಕ್ಕೆ ವರಾಹ ಸ್ವಾಮಿಯೇ ನನಗೆ ನೆಲೆಸುವುದಕ್ಕೆ ಜಾಗವನ್ನ ಕರುಣಿಸಿದವು. ಆತನ ಭೇಟಿಯಾಗದೆ ನೇರವಾಗಿ ನನ್ನನ್ನು ಕಾಣುವುದಕ್ಕೆ ಬಂದರು ಎಂದಾದ್ರೆ ಅವರ ಪೂಜೆಯನ್ನು ನಾನು ಸ್ವೀಕರಿಸುವುದಿಲ್ಲ. ಅಷ್ಟೇ ಯಾಕೆ, ನಾನೊಬ್ಬನೇ ಶ್ರೀನಿವಾಸನಾಗುವುದಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಶ್ರೀನಿವಾಸನಾಗಬೇಕು, ಆಗಬಹುದು, ಆಗುತ್ತಾರೆ. ಸುಲಭದ ವಿಧಾನವನ್ನ ನಾನೇ ಹೇಳ್ತೇನೆ. ಶ್ರೀ ಅಂದ್ರೆ ಸಂಪತ್ತು, ನಿವಾಸ ಅಂದ್ರೆ ಮನೆ. ಕೇವಲ ವಜ್ರವೈಢ್ಯರು ಇದೊಂದು ಸಂಪತ್ತಲ್ಲ, ಒಳ್ಳೆಯ ಮನಸ್ಸು ಒಂದು ಸಂಪತ್ತಾಗಿದೆ. ಅಂತಹ ಒಳ್ಳೆಯ ಮನಸ್ಸು ಯಾರಲ್ಲಿ ಇರುತ್ತದೋ ಅವರ ಮನೆಯಲ್ಲಿಯೂ ಮನದಂಗಳದಲ್ಲಿಯೂ ಶ್ರೀನಿವಾಸನಂತಹ ನಾನು ಶಾಶ್ವತವಾಗಿ ಇರ್ತೇನೆ ಅನ್ನುವಲ್ಲಿಗೆ ಇಂತಹ ಪುಣ್ಯ ಆಖ್ಯಾನವನ್ನ ಮಹಾತಾಯಿಯ ಸನ್ನಿಧಾನದಲ್ಲಿ ಆಡಿಸಿದಂತಹ ನಿಮಗೂ ಆಡಿದಂತಹ ನಮಗೂ ಕೇಳಿದವರಿಗೂ ಕೇಳಿಸಿದವರಿಗೂ ನೋಡಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಭ್ರಮರಾಂಬೆಯು ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಾದಿ ಧನ ಕನಕ ವಸ್ತು ವಾಹನ ಮಿತ್ರ ಕಳತ್ರಾದಿಗಳನ್ನು ಕರುಣಿಸುವುದರ ಮೂಲಕವಾಗಿ ಸಮಷ್ಟಿಯಲ್ಲಿ ಸಂಪ್ರಾರ್ಥಿಸಿಕೊಳ್ಳುತ್ತಾ ಪುಣ್ಯಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಭದ್ರಂ ಶುಭಂ. ಬಿಡಿಗಡಗುವ ಕಡುವಾಡ